ಕೆರೆಮನೆ ಶಿವಾನಂದ ಹೆಗಡೆ ಅವರು ಕಲಾವಿದರಾಗಿ ಯಕ್ಷಗಾನದ ಸಂಘಟಕರಾಗಿ ಹೆಸರು ಮಾಡಿರುವಂಥವರು. ನಾನು ಹೊರಗೆ ನಿಂತು ಇದನ್ನು ನಡೆಸಲಿಕ್ಕೆ ಆಗೋದಿಲ್ಲ, ನಾನು ವೇಷಧಾರಿ ಆಗಲೇಬೇಕು, ಅದು ಮೂಲ ನನ್ನ ಇದಾದ್ದರಿಂದ ನಾನು ಇದೆಲ್ಲ ಏನಾಯಿತು ಅಂದರೆ, ಮೊದಲು ನಾವು ಮೂಲ ವಸ್ತು ಆದಾಗ, ಮೊದಲು ಕಲಾವಿದನ ಆದಾಗ ಕಡೆಗೆ ಉಳಿದ ಸಂಗತಿಗಳನ್ನು ಮಾಡುವುದಕ್ಕೆ ನಮ್ಮ ಸಾಧ್ಯತೆಗಳನ್ನು ನೋಡ್ತಾ ಹೋಗ್ಬೋದು. ಭಾವನೆ ಇರುವಂಥ ಒಂದು ಪ್ರೀತಿಗಳ ವಿಷಯದಲ್ಲಿ ವಿಶೇಷ ಕಲ್ಪನೆ ಇಟ್ಕೊಂಡಂಥ ವ್ಯಕ್ತಿಯಾಗಿ ರಾಕ್ಷಸನಾದರೂ ಕೂಡ ಅಭಿವ್ಯಕ್ತಿಗೆ ಅಸಾಧ್ಯವಾದ ಬಣ್ಣದ ವೇಷವನ್ನು ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಹಾಗೆ ಆ ಸಾಲಿನ ಪದ್ಯಗಳು ಹಾಗೆ ಇದೆ. ಬಣ್ಣದ ವೇಷ ಯಾವಾಗೂ ಬರ್ಬೋದು, ಹೆಚ್ಚಾಗಿ ಮಧ್ಯರಾತ್ರಿ ನಂತರದಲ್ಲಿ ಬರುವಾಗಿರ್ತದೆ. ಆ ಒಂದು ಪ್ಯಾಟರ್ನಲ್ಲಿ ಸಿದ್ಧ ಆದದ್ದು ಅಂತ ಅವ್ರದ್ದು ಒಂದು. ಈಗ ಒಂದು ಭೀಷ್ಮ ವಿಜಯದಲ್ಲಿ ಕಿರಾತ ಬರ್ತಾನೆ, ಸ್ತ್ರೀವೇಷ ಬರ್ತದೆ, ಬಣ್ಣದ ವೇಷನೂ ಬೇಕು. ಹಾಗೆ ಬಣ್ಣದ ವೇಷ ಯಾರಿಗೆ ಮಾಡೋದು, ಸಾಲ್ವನಿಗೆ ಮಾಡುವ ಅಂತ. ಈಗ ನಾನೇನು ಮಾಡಿದೆ, ಆ ದಿವಸ ಸ್ವಲ್ಪ ಹೋಗಿ ಮಲ್ಕೊಂಡಿದ್ದೆ. ಮಲ್ಕೊಂಡ ತಕ್ಷಣ ತಂದೆಯವರು ಪ್ರವೇಶ ಆಯಿತು. ಅವರ ಮಾತು ಕೇಳಿದವನೇ ನನಗೆ ತಕ್ಷಣ ಏಕೋ ಎದ್ದು ನೋಡ್ಬೇಡ ಅಂತ ಅನಿಸ್ತು. ಇಲ್ಲ, ಇವತ್ತು ಆಟ ನೋಡ್ಬಿಡ್ತೇನೆ ನಾನು ಅಂತ ನೋಡಿ. ಅದು ಇಲ್ಲದೇ ಇದ್ದರೆ ನನಗೆ ತಂದೆಯವರ ಕೊನೆಯ ಪ್ರದರ್ಶನ ನೋಡುವ ಭಾಗ್ಯನೂ ಇರ್ತಿರಲಿಲ್ಲ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಕೆರೆಮನೆ ಶಿವಾನಂದ ಹೆಗಡೆ ಅವರು. ಕೆರೆಮನೆ ಶಿವಾನಂದ ಹೆಗಡೆ ಅವರು ಕಲಾವಿದರಾಗಿ ಯಕ್ಷಗಾನದ ಸಂಘಟಕರಾಗಿ ಹೆಸರು ಮಾಡಿರುವಂಥವರು. ಕೆರೆಮನೆ ಇಡುಗುಂಜಿ ಮೇಳದ ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ನೆಲೆಯಲ್ಲಿ ಕೆಲಸ ಮಾಡುತ್ತಿರುವ ಶಿವಾನಂದ ಹೆಗಡೆ ಅವರನ್ನು ಅವರ ಯಕ್ಷಾಂಗಣದಲ್ಲಿ ಕುಳಿತು ಈ ಮಾತುಕತೆಗಳನ್ನು ನಡೆಸ್ತಾ ಇದ್ದೇನೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. ನನಗೆ ಒಂದು ಕುತೂಹಲ ಏನಂದರೆ, ಈ ಹಿಂದೂಸ್ತಾನಿ ಸಂಗೀತದಲ್ಲಿ ಘರಾಣೆಗಳು ಅಂತ ಇದೆ, ಹಾಗೆ ಈ ಯಕ್ಷಗಾನದಲ್ಲಿ ಕೂಡ ಇದೆಯಾ ಆ ಥರದ ಘರಾಣೆಗಳನ್ನು ಗುರುತಿಸ್ಬೋದಾ? ಈಗ ನಾವು ಗುರುತಿಸುವಂಥ ಘರಾಣೆಗಳಿದೆ. ಅಂದರೆ ಘರಾಣೆ ಅಂದರೆ ಒಂದು ಸಂಪ್ರದಾಯಬದ್ಧವಾದ ಕಲೆಯಲ್ಲಿ ತನ್ನದೇ ಆದ ಬೇರೆ ಒಂದು ಇತಿಹಾಸವನ್ನು ನಿರ್ಮಿಸಿದಂಥ, ಅದು ಅಭಿನಯ, ನೃತ್ಯ ಇತ್ಯಾದಿಗಳ ಸಂದರ್ಭದಲ್ಲಿ ಒಂದು ಸ್ಥೂಲವಾಗಿ ಅದನ್ನು ಘರಾಣೆ ಅಂತ ನಾವು ಕರೆಯಬಹುದು. ಆ ಲೆಕ್ಕದಲ್ಲಿ ಈಗ ನಾವು ಕೆರೆಮನೆ ಘರಾಣೆ ಅಂತ, ಕರ್ಕಿ ಘರಾಣೆ ಅಂದರೆ ಒಂದು 3, 4, 5 ಪೀಳಿಗೆ ಆದ ನಂತರ ಅದಕ್ಕೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಅದೊಂದು ಘರಾಣೆ ಅಂತ, ಒಂದು ಸಂಪ್ರದಾಯ, ಒಂದು ಪರಂಪರೆ. ಹೌದು. ಅವರ ಅಭಿವ್ಯಕ್ತಿ ಕ್ರಮಗಳು, ಸಂವಹನದ ವಿಧಾನಗಳು, ನೃತ್ಯದ ಸ್ವರೂಪಗಳು, ಇದೆಲ್ಲ ಆಧರಿಸಿ ಯಾವುದೋ ಒಂದು ಆ ಮುಖ್ಯ ವಾಹಿನಿಯ ಮತ್ತೊಂದು ಸಣ್ಣ ಜೋಡಿಕೊಂಡೇ ಇನ್ನೊಂದೇನೋ ಟಿಸುಳುಗಳಾಗಿ ಕಾಣಿಸ್ತಾ ಇದೆ. ಬಟ್ ಅದು ತನ್ನದೇ ಆದ ಒಂದು ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೋತಾರೆ. ಹೌದು, ಖಂಡಿತವಾಗಿಯೂ ಹೌದು. ಈಗ ಸ್ಪಷ್ಟವಾಗಿ ಸಂಗೀತದಲ್ಲಿ ಇದ್ದ ಹಾಗೆ ಯಕ್ಷಗಾನದಲ್ಲೂ ಹಾಗೇ ಇದೆ. ಅದು ಆ ಕಡೆ ಈಗ ವೀರಭದ್ರ ನಾಯಕರ, ರಾಮಗಾಣಿಗರ ಒಂದು ಇದು ಇದ್ದೆ, ಹಾಗೆ ತೆಂಕಿನಲ್ಲಿ ವಿಠ್ಠಲ ಶಾಸ್ತ್ರಿಗಳ ಪರಂಪರೆ. ಈಗ ಅದನ್ನು ಒಬ್ಬ ಕಲಾವಿದನೂ ಸ್ಥಾಪಿಸಿ ಅವನನ್ನು ಅನುಸರಿಸುವ ಅನೇಕರು ಅದೇ ದಾರಿಯಲ್ಲಿ ಹೋದರೆ ಅದನ್ನು ಹಾಗೆ ನಾವು ಹೇಳಬಹುದು. ಒಂದು ಮನೆತನವೇ ಅದನ್ನು ಒಬ್ಬರಾದ್ಮೇಲೆ ಒಬ್ಬರು ಅದನ್ನು ಕಂಟಿನ್ಯೂಷನ್ ಇಟ್ಕೊಂಡ್ರೆ ಅದನ್ನು ಘರಾಣೆ ಅಂತ ಕರೆಯಬಹುದು. ಈಗ ನಾನು ಕೆರೆಮನೆ ಘರಾಣೆ ಅಂತ ಹೇಳೋದಾದರೆ ಅದರ ಸೇಲಿಯಂಟ್ ಫೀಚರ್ಸ್ ಅಂತ ಏನನ್ನು ಐಡೆಂಟಿಫೈ ಮಾಡ್ಬೋದು, ಹೇಳ್ಬೋದು, ಗುರುತಿಸ್ಬೋದು ಅಂದರೆ ಒಟ್ಟು ಯಕ್ಷಗಾನ ಪರಂಪರೆಯಲ್ಲಿ ಕೆರೆಮನೆ
ಕುಟುಂಬದ ಅಥವಾ ಕೆರೆಮನೆ ಘರಾಣೆಯ ವಿಶೇಷ ಅಂಶಗಳಿವು ಅಂತ ಪಟ್ಟಿ ಮಾಡೋದಾದರೆ ಏನೇನನ್ನು ಮಾಡಬಹುದು ನಾವು? ನಾನು ಗುರುತಿಸಿದಂತೆ ಯಕ್ಷಗಾನದ ಅಂಗೋಪಾಂಗಗಳ ಒಂದು ಸಮತೋಲನ, ಅದು ನಮ್ಮ ಈ ಘರಾಣೆಯ ಮುಖ್ಯ ಆದಂಥ ಯೋಚನೆ ಆಗಿದೆ. ಈಗ ಯಾವುದೋ ಒಂದು, ಈಗ ಆಂಗಿಕ, ವಾಚಿಕ, ಆರ್ಯ, ಸಾತ್ವಿಕ ಇಲ್ಲಿದೆ, 4 ಅಂಗಗಳಿದೆ. ಯಾವುದೋ ಒಂದನ್ನು ವಿಜೃಂಭಿಸಿ ಹೋದ ಘರಾಣೆ ಇದಲ್ಲ. ಶಿವರಾಮದನ್ನು ಸಬರ್ಡಿನೇಟ್ ಮಾಡ್ಕೊಳ್ಳೋದು, ಎಲ್ಲವುದನ್ನು ಒಂದು ಸಮತೂಕದಲ್ಲಿ ಇಟ್ಟುಕೊಂಡು ಒಂದು ಹದವಾದ ಬೆರೆತೆ ಇಟ್ಕೊಂಡು, ಬೆರೆಯುವಿಕೆ ಇಟ್ಕೊಂಡು ಜನರನ್ನು ಸಂವಹನ ಮಾಡುವುದಕ್ಕೆ ಹೆಚ್ಚು ಬದ್ಧವಾದಂಥ ಒಂದು ಘರಾಣೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾವು ಇದು ನಮ್ಮ ಘರಾಣೆ ಜನರಿಗೆ ಬೇಕೋ ಬೇಡವೋ ಕೊಡೋಕೆ ಹೋಗಲಿಲ್ಲ ನಮ್ಮ ಕುಟುಂಬ. ಕಾಲದೊಟ್ಟಿಗೆ ಜನರ ಮನಸ್ಥಿತಿಯನ್ನು ನೋಡಿ, ಯಾಕೆಂದ್ರೆ ಮುಖ್ಯವಾಗಿ ನಾವು ಜನರನ್ನು ತಲುಪಬೇಕು ಅನ್ನೋದು. ಈಗ ಒಂದು ಕೆಲವೊಂದು ಇರುತ್ತೆ, ಅದು ಬೇಕೋ ಬೇಡುವ ಪ್ರಶ್ನೆ ಇಲ್ಲ, ಅದನ್ನು ಇಟ್ಕೊಂಡಿರ್ತಾರೆ. ಕಾಲದ ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳದೆ, ಜನರ ಮನಸ್ಥಿತಿಯನ್ನು, ಅವರ ರುಚಿಯನ್ನು ಗ್ರಹಿಸದೆ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಏನು ತಾತ್ವಿಕ ಮತ್ತು ಸೈದ್ಧಾಂತಿಕವಾದ ಸಂಗತಿಗಳಿರೋದಿಲ್ಲ. ಆದರೆ ನಮ್ಮ ಕೆರೆಮನೆ ಘರಾಣೆಯಲ್ಲಿ ಎಲ್ಲ ಕಲಾವಿದರು ಆ ಕಾಲಕ್ಕೆ ಅದರ ಮುಖ್ಯ ವಾಹಿನಿಯ ಮುಖ್ಯ ರುಚಿಯನ್ನು, ಅದರ ಆಂತರ್ಯವನ್ನು ಅರಿತುಕೊಂಡು ತಕ್ಕುದಾದ ಸೇರ್ಪಡಿಕೆ ಮತ್ತು ಬಿಡುವಿಕೆ ಎರಡನ್ನೂ ಇಟ್ಕೊಂಡಂಥ ಸಮತೋಲನವಾಗಿ ಯಕ್ಷಗಾನವನ್ನು ಪ್ರದರ್ಶಿಸುವ ವಿಷಯದಲ್ಲಿ ವಿಶ್ವಾಸ ಇತ್ತಂತ ಒಂದು ನಮ್ಮ ಮನೆತನದ ಘರಾಣೆಯ ಮುಖ್ಯ ಲಕ್ಷಣ. ಅಭಿನಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಂಥ ಒಂದು ಪದ್ಧತಿ ಇದು. ಯಾಕೆಂದರೆ ಅಭಿನಯ ಎಲ್ಲಿಯೂ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಒಂದು ಅಂತಾರಾಷ್ಟ್ರೀಯ ಭಾಷೆ ಅಂತ ಸಂವಹನಕ್ಕೆ ಇರುವಂಥದ್ದು ಅಭಿನಯವೇ. ಹಾಗಾಗಿ ಈ ಎಲ್ಲರೂ, ಮಾಮಲೆ ಹೆಗಡೆಯವರು, ನನ್ನ ತಂದೆಯವರು, ಶಿವರಾಮ ಹೆಗಡೆಯವರು, ಗಜಾನ ಹೆಗಡೆಯವರು, ಎಲ್ಲರದ್ದು ಮುಖ್ಯ ಧೋರಣೆ ಹೆಚ್ಚು ದೇಹವನ್ನು ಬಳಸಿ ಆ ಒಂದು ವಸ್ತುವನ್ನು ಕೊಡುವುದಕ್ಕೆ ಪ್ರಯತ್ನ. ಹಾಗೆ ನೃತ್ಯದಲ್ಲಿರ್ಬೋದು, ಅಭಿನಯದಲ್ಲಿರ್ಬೋದು ಈ ದಾರಿಯನ್ನು ಹುಡುಕಿಕೊಂಡಂಥದ್ದು. ಅದು ಸೈಲೆಂಟ್ ಫೀಚರ್ ಆಗಿ ನನಗನ್ನಿಸ್ತದೆ. ನನಗೆ ಒಂದು ಮನರಂಜನೆಯಾಗಿ ಇರುವ ಒಂದು ಆಟ, ಅದಕ್ಕೊಂದು ತಾತ್ವಿಕತೆ ಅನ್ನೋದಕ್ಕಿಂತ ವೈಚಾರಿಕ ಅಂತ ಹೇಳ್ಬೋದಾದ ಮಾತು ಮತ್ತು ವಿಚಾರ. ಹೌದು. ಅಂದ್ರೆ ಮನರಂಜನೆಯ ಜೊತೆಗೆ ವಿಚಾರವನ್ನು ಸಾಗಿಸಲಿಕ್ಕೆ ಬಳಸಿಕೊಂಡದ್ದು ಕೂಡ ಮತ್ತೊಂದು ವಿಶೇಷ ಅಂಶ ಅಂತ ಅನಿಸ್ತದೆ. ಹೌದು, ಅದು ಖಂಡಿತ ಹೌದು. ನಾನು ಗಮನಿಸಿರುವಾಗ ಹೌದು, ಅದು ಖಂಡಿತ ಹೌದು. ಒಂದು ಕಥೆಯನ್ನು ಕೊಡುವಾಗ ಆ ಕಥೆಯ ಮರ್ಮವನ್ನು ಅರ್ಥಕೊಂಡು ಜೊತೆಗೆ ಅಲ್ಲಿರುವ ತತ್ವ ತಿರುಳುಗಳನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡಿದೆ. ಮೇಲಿಂದ ಮೇಲೆ ಮಾಡುವ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ. ಒಂದು ರಸ ಸಿದ್ಧಾಂತಕ್ಕೆ ಒಳಪಟ್ಟು ಒಂದು ರಸೋತ್ಪಾದನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಪದ್ಯಕ್ಕೂ ನಾವು ಹೇಗೆ ಮಾಡ್ಬೋದು, ಎಷ್ಟು ಅರ್ಥ ಹೇಳ್ಬೋದು, ಹೇಗೆ ಮಾಡ್ಬೋದು. ಮತ್ತು ವೈಚಾರಿಕವಾಗಿಯೂ ಈಗ ಕೃಷ್ಣ ಸಂಧಾನದಂಥದ್ದಲ್ಲಿ ಅನೇಕ ಈ ಶಿವರಾಮ ಹೆಗಡೆಯವರು ಹಾಗೆ, ಅಜ್ಜನವರು ಹಾಗೆ, ಅವರ ಕಾಲದಲ್ಲಿ ಅನೇಕ ಆಗಿನ ಸಾಮಾಜಿಕ ಸ್ಥಿತಿಗಳನ್ನೂ ಸಹ ನೇರವಾಗಿ ಅಲ್ಲ, ಒಂದು ಹಂತದಲ್ಲಿ ಅದು ಕಲೆಯ ಒಳಗೆ ಪ್ರಕಟ ಆಗುವ ಹಾಗೆ ಮಾಡಿಕೊಂಡ ಅನೇಕ ಉದಾಹರಣೆಗಳಿದೆ. ಹಾಗೆ ಅದನ್ನೇ ತಂದೆಯವರು ಇರ್ಬೋದು, ಮಾಮಲೆ ಉಳಿದವರೆಲ್ಲ ಆ ರೀತಿಯಲ್ಲಿ ಮಾಡಿದ್ದಾರೆ. ಖಂಡಿತವಾಗಿ ಹೌದು, ವೈಚಾರಿಕ ಜಗತ್ತನ್ನು ತಲುಪುವ ವಿಚಾರದಲ್ಲಿಯೂ ಸಹ ತುಂಬ ಪ್ರಯತ್ನ ಮಾಡಲಾಗಿದೆ. ಅಂದರೆ ನನಗೆ ಅನಿಸೋದು ವೈಚಾರಿಕತೆ ಮತ್ತು ಮನರಂಜನೆ ಎರಡನ್ನೂ ಹದವಾಗಿ ಬೆಸೆದ ಒಂದು ಸ್ಟ್ರೀಮ್ ಅಂತ ನಾನು ಕಾಣಿಸ್ತದೆ. ಹೌದು ಹೌದು, ಖಂಡಿತ ಹೌದು. ಯಾಕೆಂದರೆ ಕೇವಲ ಮತ್ತು ವಿಚಾರವನ್ನು ಹೇಳುವಾಗ ಅದು ಪಾತ್ರದ ವಿಚಾರವಾಗಿ ಬಂದು ಎಲ್ಲರ ಮನಸ್ಸಿನಲ್ಲೂ ಇರುವಂಥದ್ದಾಗುವ ಒಂದು ಪ್ರಕ್ರಿಯೆ ಆಗಬೇಕು ಅಂತ ಇಟ್ಕೊಂಡಿರುವಂಥದ್ದು. ಇಲ್ಲದೇ ಇದ್ದರೆ ಹಸಿಯಾಗಿ ರಾಜಕೀಯ ವೈಚಾರಿಕತೆಯ ಭಾರಕ್ಕೂ ನಲಗಬೇಕಾಗಿಲ್ಲ, ಮನರಂಜನೆಯ ಔಷಧಿಯಿಂದಲೂ ಹೊರಗೆ ಬರಬೇಕಾಗಿಲ್ಲ. ಹೌದು, ಈ ಹದವಾದ ಒಂದು, ಅದಕ್ಕೆ ನಾನು ಅಂಗಾಂಗಗಳ ಸಮತೋಲನ ಅಂತ ಮೊದಲು ಬಳಸಿದ್ದು. ಅದಕ್ಕೆ ಅದು ಎಲ್ಲ ವಿಷಯದಲ್ಲೂ ಆ ಸಮತೋಲನವನ್ನು ಇಟ್ಕೊಂಡಿದೆ. ಅದು ಮಾತು, ನೃತ್ಯ, ಅಭಿನಯ ಮತ್ತು ವೇಷಭೂಷಣ ಕೂಡ. ಯಾವುದೋ ಒಂದು ಸಂಪ್ರದಾಯದಲ್ಲಿ ಯಾವುದೋ ಒಂದಕ್ಕೆ ಇರುವ ವೇಷಭೂಷಣ ಇದ್ದರೆ, ಉದಾಹರಣೆಗೆ ಈಗ ಸಾಲ್ವನ ವೇಷಭೂಷಣ ತಂದೆಯವರು ಅದರಲ್ಲಿ ಬದಲಾವಣೆ ಮಾಡಿದ್ರು. ಕಾರಣ ಏನಂದರೆ ಅವರಿಗೆ ಅನಿಸ್ತು
ಅದು ಬಣ್ಣದ ಹಿಂದೊಂದು ಪರಂಪರೆ ಇತ್ತು. ಒಂದು ಬೆಳಗಾಗುವವರೆಗೆ ವೇಷ ಎಲ್ಲ ರೀತಿಯ ವೇಷವನ್ನು ತರಬೇಕು ಅನ್ನುವ ಒಂದು ಕೊನೆಗೆ ಬರೋದು ಬಣ್ಣದ ವೇಷ. ಬಣ್ಣದ ವೇಷ ಯಾವಾಗೂ ಬರ್ಬೋದು, ಹೆಚ್ಚಾಗಿ ಮಧ್ಯರಾತ್ರಿ ನಂತರದಲ್ಲಿ ಬರುವಾಗಿರ್ತದೆ. ಆ ಒಂದು ಪ್ಯಾಟರ್ನಲ್ಲಿ ಸಿದ್ಧ ಆದದ್ದು ಅಂತ ಅವ್ರದ್ದು ಒಂದು. ಈಗ ಒಂದು ಭೀಷ್ಮ ವಿಜಯದಲ್ಲಿ ಕಿರಾತ ಬರ್ತಾನೆ, ಸ್ತ್ರೀವೇಷ ಬರ್ತದೆ, ಬಣ್ಣದ ವೇಷನೂ ಬೇಕು. ಹಾಗೆ ಬಣ್ಣದ ವೇಷ ಯಾರಿಗೆ ಮಾಡೋದು, ಸಾಲ್ವನಿಗೆ ಮಾಡುವ ಅಂತ. ಹೀಗ ಆಗಿ ಬಂದಿರೋ ಪ್ಯಾಟರ್ನನ್ನು ಅವರು ಚೇಂಜ್ ಮಾಡಿ ಅವನಿಗೆ ಒಂದು ಭಾವನೆ ಇರುವಂಥ ಒಂದು ಪ್ರೀತಿಗಳ ವಿಷಯದಲ್ಲಿ ವಿಶೇಷ ಕಲ್ಪನೆ ಇಟ್ಕೊಂಡಂಥ ವ್ಯಕ್ತಿಯಾಗಿ, ರಾಕ್ಷಸನಾದರೂ ಕೂಡ ಅಭಿವ್ಯಕ್ತಿಗೆ ಅಸಾಧ್ಯವಾದ ಬಣ್ಣದ ವೇಷವನ್ನು ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಹಾಗೆ ಆ ಸಾಲ್ವನಿಗೆ ಪದ್ಯಗಳು ಹಾಗೆ ಇದೆ. ಖಳ ದುಷ್ಟ ಅಂತಿದ್ರು, ಅಂತ ಖಳ ದುಷ್ಟ ಹೇಳುವವರಿಗೆಲ್ಲ ಬಣ್ಣದ ವೇಷ ಮಾಡಿದ್ದಿಲ್ಲ ಯಕ್ಷಗಾನದಲ್ಲಿ. ಹೌದು. ಅಂತ ಆ ಲೆಕ್ಕದಲ್ಲಿ ಕೌನ್ಸಿಲಿಂಗು ಮಾಡಬೇಕಾಗ್ತದೆ. ಹಾಗಾಗಿ ಅವರು ಪದ್ಯಗಳಿಗೆ ಅಭಿನಯವನ್ನು ಮಾಡಲಿಕ್ಕೆ, ಭಾವಾಭಿನಯಗಳಿಗೆ ಅನುಕೂಲ ಆಗ್ತದೆ ಅಂತ ಕಾಸ್ಟ್ಯೂಮನ್ನು ಅವರು ಚೇಂಜ್ ಮಾಡಿದ್ರು. ಹೀಗೆ ಈ ಥರ ಒಂದು ದಾರಿಯಲ್ಲಿ ಹೋದದ್ದು ನಮ್ಮ ಕುಟುಂಬ. ನನಗೆ ಶಿವಾನಂದ್ ಅದರ ಮುಂದುವರಿಕೆ ಅಲ್ವಾ, ಒಟ್ಟು ಒಂದು ಪರಂಪರೆಯ ಮುಂದುವರಿಕೆಯಾಗಿ ಶಿವಾನಂದ್ ಇದ್ದಾರೆ. ಕಳೆದ ಸುಮಾರು ಒಂದು 3 ದಶಕಗಳ ಜರ್ನಿ ನಿಮ್ಮದೇ ಕೂಡ, ಈಗ 3ಕ್ಕೂ ಹೆಚ್ಚು ಆ ಲೆಕ್ಕದಲ್ಲಿ. ನಿಮ್ಮ ಜರ್ನಿ ಶುರುವಾದಾಗ ನಿಮ್ಗೆ ಏನು ಅನಿಸ್ತಿತ್ತು ಅವಾಗ? ಶುರು ಮಾಡಿದ ಆರಂಭದ ದಿನಗಳ ಬಗ್ಗೆ ಒಂದು ಪರಂಪರೆ ಅನ್ನೋದಿತ್ತು, ಮತ್ತು ನೀವು ನಡಿಬೇಕಾದ ಒಂದು ದಾರಿ ಇತ್ತು ನಿಮ್ಮ ಮುಂದೆ. ಹೌದು. ನಿನ್ನೇನು ಮತ್ತು ನಾಳೆಗಳ ಮಧ್ಯೆ ಇವತ್ತು ನಿಂತು ನೀವು ನಡಿಬೇಕಾಗಿತ್ತಲ್ಲ, ಏನು ಅನಿಸ್ತಿತ್ತು ಅವಾಗ ಅಂತ? ಆವಾಗ ನನಗೆ ಆರಂಭದಲ್ಲಿ ನಮ್ಮ ಮನೆಯಲ್ಲಿ ಅದಕ್ಕೆ ಅಂಥ ಪ್ರೋತ್ಸಾಹ ಇರಲಿಲ್ಲ. ಯಕ್ಷಗಾನ ಮಾಡು ನೀನು ಅಂತ ಪ್ರೋತ್ಸಾಹ ಇರಲಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ನಾನು ಇದನ್ನೇ ಮಾಡಬೇಕು ಅಂತ ಇತ್ತು. ಆದರೆ ಕಲಿಯುವುದಕ್ಕೆ ಈಗ ತಂದೆಯವರು, ಅಜ್ಜನವರಿಗೆ ವಯಸ್ಸಾಗಿತ್ತು. ತಂದೆಯವರು, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಮೇಳಗಳಲ್ಲಿದ್ದರು. ಆದರೆ ಆಗಾಗ ಸಾಧ್ಯ ಇದ್ದಾಗೆಲ್ಲ ಅದ್ರ ಕಲ್ತ್ಕೊಂಡು ಆರಂಭಿಸಿದೆ ನಾನು. ಅಂದರೆ ಒಂದು ಬಾಲ್ಯದಲ್ಲಿ ಒಂದು ವಾತಾವರಣ ಅಂತೂ ಇತ್ತು. ವಾತಾವರಣ ಇದ್ದು ರೂಢಿ ಎಲ್ಲ ಇದ್ದೇ ಇತ್ತು. ಖಂಡಿತ. ಯಾವಾಗ ನೋಡಿದ್ರು ಅದೇ ಚರ್ಚೆಗಳು, ಅದೇ ಮಾತುಕತೆ. ಆ ವಿಷಯದಲ್ಲಿ ತುಂಬ ಅಂದರೆ ಒಂದು ಬಹಳ ಗಂಭೀರವಾದ ಒಂದು ಕಲಾತ್ಮಕ ವಾತಾವರಣದಲ್ಲಿ, ಗಂಭೀರ ಅನ್ನೋದು ಅಂದರೆ ಡೆಡಿಕೇಟೆಡ್ ಅನ್ನುವ ಅರ್ಥದಲ್ಲಿ ಇರುವ ಒಂದು ವಾತಾವರಣದಲ್ಲಿ ನಾನು ಬದುಕದವನಾದ್ದರಿಂದ ನನಗೆ ಕಲೆಯ ಬಗ್ಗೆ ಆಸಕ್ತಿಯೂ ಇತ್ತು. ಏನೋ ಹೆಚ್ಚಿನದನ್ನು ಮಾಡಬೇಕು ಅಂತೂ ಕಾಣ್ತಾ ಇತ್ತು ಆ ಸಂದರ್ಭದಲ್ಲಿ. ಇದಕ್ಕಿಂತ ಹೆಚ್ಚು ಏನೇನೋ ಮಾಡಲಿಕ್ಕಾಗತ್ತೆ ಅಂತ. ಅದು ತಂದೆಯವರು ಕೊರಿಯೋಗ್ರಫಿಗೆ ಹೋಗಿ ಬಂದ ಮೇಲೆ ಅವರು ಅನೇಕ ವಿಷಯಗಳನ್ನು ಹೇಳ್ತಾ ಇದ್ರು, ಜಗತ್ತಿನ ಬೇರೆ ಬೇರೆ ರಂಗಭೂಮಿ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಯಕ್ಷಗಾನದ ಒಂದು ಸೀಮೆಯನ್ನು ವಿಸ್ತರಿಸುವ ಅಗತ್ಯ ಇದೆ, ನಾವು ವಿಸ್ತಾರಗೊಳ್ಳುವ ಅಗತ್ಯ ಇದೆ ಅಂತ ಆ ನೆಲೆಯಲ್ಲಿ ನಾನು ಇದಕ್ಕೆ ಪ್ರವೇಶ ಆಗಿದ್ದೇನೆ. ಸಣ್ಣ 12ನೇ ವರ್ಷಕ್ಕೆ ನಾನು ಒಂದು ಸಣ್ಣ ವೇಷ ಮಾಡಿದ್ದೇನೆ. ಅಭಿಮನ್ಯು ಮಾಡಿದೆ ಇಲ್ಲೇ ಉಣುವಂತೆ ದೇವಸ್ಥಾನದಲ್ಲಿ. ನಮ್ಮ ಚಿಕ್ಕಪ್ಪ ನನಗೆ ಹೆಜ್ಜೆ ಹೇಳ್ಕೊಟ್ರು. ತದನಂತರದಲ್ಲಿ ನಾನು ಕಾಲೇಜ್ ವಿದ್ಯಾಭ್ಯಾಸ ಇತ್ಯಾದಿಗಳೇ ಹೋಗಬೇಕಾಯಿತು. ಮಧ್ಯೆ ಸಾಧ್ಯ ಆದಾಗೆಲ್ಲ ಹೋಗ್ತಾ ಇದ್ದೆ ಯಕ್ಷಗಾನಕ್ಕೆ. ತಂದೆಯವರಿಗೆ ಏನಿತ್ತು, ಒಂದು ಬದುಕಿಗೆ ಆಧಾರ ಆಗಿ ಯಾರು ಒಬ್ಬರು ಬೇಕು ಅಂತ ಇತ್ತು. ನಾನಂತೂ ಇದರಲ್ಲಿ ಮುಂದೆ ಹೋಗಿದ್ದೇನೆ, ತುಂಬ ಕಷ್ಟಗಳನ್ನು ಕಂಡಿದ್ದೇನೆ. ಮಕ್ಕಳಿಗೆ ಬೇಡ ಅಂತಿತ್ತು. ಅದು ಶಿವರಾಮ್ ಹೆಗಡೆಯವರಿಗೂ ಹಾಗೆ ಇತ್ತು. ಹೌದು. ಆದರೆ ಅದು ನಾವು ಗೊತ್ತಿಲ್ಲದೇನೋ ನಾವು ಅದಕ್ಕೆ ಬಂದಿದ್ದೇವೆ. ಬಂದಾಗ ಏನೋ ಒಂದು ಹೊಸದು ಸಾಧ್ಯ ಇದೆ ಅಂತ ನನಗೆ ಅನಿಸ್ತಾ ಇತ್ತು ಒಳಗಡೆ. ಎಷ್ಟೋ ಸಂದರ್ಭದಲ್ಲಿ ಅಸಾಧ್ಯವೇನೋ ಅಂತ ಅನಿಸ್ತಾ ಇತ್ತು. ತಂದೆಯವರ ಆ ಪ್ರಸಿದ್ಧಿ, ಎಲ್ಲರ ಫೋಕಸ್ಸು ಆ ಕಡೆಗೆ ಇರುವಂಥದ್ದು, ನಾವು ಏನು ಮಾಡಿದ್ರೂ ಜನರನ್ನು ಸೆಳೆಲಿಕ್ಕೆ ಆಗದೆ ಇರುವಂಥದ್ದು ಇತ್ಯಾದಿ ಇತ್ತು ನನಗೆ. ಆದರೂ ನಾನು ಏನಾದರೂ ಸಾಧಿಸ್ತೇನೆ, ಇದರಲ್ಲಿ ಸಾಧಿಸಲೇಬೇಕು ಎನ್ನುವ ಹಠ ಇತ್ತು. ಅದು ಹೆಚ್ಚು ನಾನು ಮೇಳದ ಕಡೆಗೆ ಬರುವಾಗಾಯಿತು. ಮೇಳವನ್ನು ನಾನೇ ಕೈಗೆ ತೆಗೆದುಕೊಂಡು ತಂದೆಯವರಿಗೆ ವಯಸ್ಸಾಗ್ತಾ ಬಂದಾಗ ಅದರ ಸೂತ್ರವನ್ನು ಹಿಡಿಯಬೇಕಾಯಿತು. ಬೇರೆ ಬೇರೆ ಕಡೆ ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನ ಶುರು ಮಾಡಿದೆ. ಹಾಗಾಗಿ ಅದರಲ್ಲಿ ಈಗ ಆ್ಯಕ್ಚುಲಿ ನನಗೆ ಇನ್ನೊಂದು ಕುತೂಹಲ ಅಂದರೆ ಒಂದು ದೊಡ್ಡ ಪರಂಪರೆ ಇತ್ತಲ್ಲ, ಆ ಪರಂಪರೆಯನ್ನು ಮುಂದುವರಿಸುವ ಒಂದು ಹೊಣೆಗಾರಿಕೆ ಇತ್ತು. ಅದು ಭಾರ ಅಂತ ಅನಿಸ್ಲಿಲ್ವಾ? ಇಲ್ಲ, ನನಗೆ ಭಾರ ಅನಿಸ್ಲಿಲ್ಲ. ಯಾಕೆಂದ್ರೆ ನಾನು ಒಂದು ಆತಂಕ, ಒಂದು ಭಯ ಎರಡೂ ಇತ್ತ? ಇಲ್ಲ, ನನಗೆ ಏನಿತ್ತು ಅಂದರೆ ನಾನೇನೋ ಮಾಡ್ತೇನೆ, ಅದು ನಾನು ಏನಾದರೂ ಸ್ವತಂತ್ರವಾಗಿಯೇ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಈ ಪರಂಪರೆ ಸಂಬಂಧಪಟ್ಟು ಇಡೀ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವ
ಈ ಥರ ಕಲ್ಪನೆ ಮೊದಲು ಬರಲಿಲ್ಲ. ಯಾಕೆಂದರೆ ಎಲ್ಲರೂ ಇದ್ದರು ಆಗ. ಹ್ಮ್ ಅವ್ರು ಇಲ್ಲದೇ ಇದ್ದಾಗ ನನಗೆ ಹೆಚ್ಚು ಕಾಡ್ತಾ ಇದೆ ಅದು. ಹ್ಮ್ ಇವರು ಬಿಟ್ಟು ಹೋದ ಪರಂಪರೆ ಮುಂದೆ ಹೇಗೆ ಅಂತ. ಹ್ಮ್ ಇದೆಲ್ಲವುದನ್ನು ಸೇರಿಸ್ಕೊಂಡು ಈಗ ಇದಕ್ಕೊಂದು ಘನವಾದ ಒಂದು ರೂಪ ಬಂದಿದೆ, ಬೃಹತ್ತಾದ ರೂಪ ಬಂದಿದೆ. ಹೌದು. ಈಗ ಅದನ್ನು ನಿಯಂತ್ರಿಸಬೇಕಾದ ಸಂದರ್ಭ ಬಂದಿದೆ. ಆಗೇನಿತ್ತು, ನಮ್ಮ ತಂದೆಯವರು ಇದ್ದರು, ಅವರೆಲ್ಲ ಇದ್ದಾಗ ನನ್ನ ಪಾತ್ರಗಳನ್ನು ನಾನು ಮಾಡ್ಕೊಳ್ತಾ ಹೋಗೋದು ಎಷ್ಟು ಸಾಧ್ಯವೋ ಅಷ್ಟು ನನ್ನ ದೃಷ್ಟಿ ಧೋರಣೆಯಲ್ಲಿ. ಬೇಕಾದಾಗ ಸಲಹೆ ಸೂಚನೆಗಳು ತಗೊಂಡು ಹೋಗೋದು ಅಂತ. ಅದಕ್ಕೊಂದು ತಾತ್ವಿಕ ರೂಪ ನನಗೆ ಅವರೆಲ್ಲ ನಿರ್ಗಮಿಸಿದ ಮೇಲೆ ಆ ಹೊಣೆಗಾರಿಕೆ ಹೆಚ್ಚು ಸ್ಪಷ್ಟ ಆಗ್ತಾ ಬಂತು. ತಂದೆಯವರು ವೇಷದಿಂದ ಹಿಂದೆ ಸರಿತಾ ಬಂದರು. ಹಾಗೆ ಇಡಗುಂಜಿ ಮೇಳಕ್ಕೊಂದು ಟ್ರೆಡಿಷನ್ ಇದೆಯಲ್ಲ, ಅದರದ್ದೇ ಆದ ಒಂದು ಸ್ವರೂಪ ಇದೆಯಲ್ಲ, ಅದನ್ನು ಉಳಿಸ್ಕೊಳ್ಬೇಕು. ಅದರಲ್ಲೂ ಕಲಾತ್ಮಕ ಅಂಶಗಳಿಗೆ ತಂದೆಯವರು ಕೊಡ್ತಾ ಇದ್ದ ಬೆಲೆ. ಅದರಲ್ಲಿ ಒಂದೊಂದಾಗಿ ಹೇಳ್ಬೋದು. ರಂಗಸ್ಥಳದಲ್ಲಿ ಕುಳಿತುಕೊಳ್ಳುವ ವಿಧಾನ ಇರ್ಬೋದು, ಅಥವಾ ರಂಗದಲ್ಲಿ ಒಂದು ಸಂಯೋಜನೆ ಮಾಡುವಂಥದ್ದು ಇರ್ಬೋದು. ಇದೆಲ್ಲವನ್ನು ಅದು ಹೆಚ್ಚೆಚ್ಚು ಸಾಧ್ಯತೆಗಳು ಕಾಣ್ತಾ ಬಂತು ನನಗೆ ಏನು ಅನ್ನಿಸ್ತು ಅಂದರೆ, ಇಷ್ಟೆಲ್ಲ ಮಾಡಲಿಕ್ಕಿದೆಯಲ್ಲ ಅಂತ ಅನ್ನಿಸ್ತಾ ಬಂತು. ಅನ್ನೋದು ಮಾಡ್ತಾ ಬಂದಾಗ ಭಯಕ್ಕಿಂತ ಹೆಚ್ಚು ಮಾಡಲಿಕ್ಕಾಗದೆ, ಅಂದರೆ ಏನು ಕಾಣದೆ ಇರುವ ಭಯ ಬೇರೆ, ತುಂಬ ಕಂಡು ಆ ಒಂದು ವಿಸ್ತೃತೆಯನ್ನು ಮುಟ್ಟುವುದಕ್ಕೆ ಇರುವ ಒಂದು ಆತಂಕ ಬೇರೆ. ಅದೇ ಅಂದರೆ ಒಂದು ದೂರದೃಷ್ಟಿ ಕಾಣ್ತಾ ಇದೆ ನನಗೆ. ಅಲ್ಲಿ ಹೋಗ್ಲಿಕ್ಕೆ ಕ್ರಮಿಸಬಹುದಾದ ದಾರಿ ಇದೆಯಲ್ಲ, ಅದು ಒಂಟಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅನಿಸುವುದೇನೆಂದರೆ, ಆಗ ತಂದೆಯವರು ಮೊದಲು ಇಡೀ ಮೇಳವನ್ನು ಚಿಂತಿಸಿ ಒಂದು ಹಂತಕ್ಕೆ ತಂದರು ಅವರು. ಆಗಿನ ಕಲಾವಿದರ ನಿಷ್ಠೆ ಆಗಿತ್ತು. ಮತ್ತೆ ತುಂಬ ಪರಂಪರೆ ದೂರ ಹೋದ ಸಂದರ್ಭದಲ್ಲ. ಈಗ ಉಳಿದ ಮಾಧ್ಯಮಗಳು ವಿಜೃಂಭಿಸುವ ಈ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ, ಸುತ್ತಮುತ್ತಲೂ ಯಕ್ಷಗಾನ ನಿಜವಾದ ಯಕ್ಷಗಾನ ಮರೆಯಾಗಿ ಹೋಗುವಷ್ಟು ಆಮಿಷಗಳು ಜಾಸ್ತಿ ಆಗಿಬಿಟ್ಟು. ಆಗ ಈಗ ನೆಬ್ಬೂರಿದ್ರು ಉದಾಹರಣೆಗೆ, ಅವರಿಗೆ ನೀವು ಯಾವುದೋ ಒಂದು ಹಾಡನ್ನು ಹೀಗೆ ಹಾಡಿ ಅಂತ ಹೇಳಬೇಕಾದ್ದಿಲ್ಲ. ಒಂದು ಕೆರ್ಮನೆ ಟ್ರೆಡಿಷನ್ ಇದಿದೆ, ಹಾಗಾಗ್ತಾ ಇತ್ತು. ಈಗ ಬಂದು ಭಾಗವತರಿಗೆ ನಂತರ ಬಂದವರಿಗೆ ನಾವು ಆ ಜವಾಬ್ದಾರಿಯನ್ನು ಕೊಡಬೇಕಾಗ್ತದೆ. ನೋಡಿ, ನೀವು ಯಾವ್ಯಾವುದೋ ರಾಗಗಳನ್ನು ಬಳಸಬೇಡಿ. ಈಗ ಸುಭದ್ರಾ ಕಲ್ಯಾಣಕ್ಕೆ ಒಂದು ಸೆಟ್ ಆದ ಒಂದಿದೆ, ಅಥವಾ ಕಂಸವದೆಗೋ ಹರಿಶ್ಚಂದ್ರಕ್ಕೋ, ಅದು ಅದ್ಭುತವಾಗಿದೆ. ಅದರಲ್ಲೇ ನಾವು ಏನಾದರೂ ಮಾಡೋಣ ಅಂತ. ಇದು ಒಂದಾದರೆ, ಉಳಿದ ವಿಷಯಗಳಿದೆಯಲ್ಲ, ಎಲ್ಲ ಕಲಾವಿದರು ಸೇರಿ ಕಟ್ಟಬೇಕು ಆಗುವಂಥದ್ದು. ಅದ್ರ ಬಗ್ಗೆ ನಾನು ಹೆಚ್ಚು ಆಸಕ್ತ. ಆದರೆ ಅಲ್ಲಿ ಹೆಚ್ಚು ತೊಡಕಿದೆ ಅಲ್ಲಿ. ಯಾಕೆಂದರೆ ವೈಯಕ್ತಿಕವಾಗಿ ನಾನು ಯಾವುದೇ ಒಂದು ಕಲಾವಿದ ಒಂದು ರಂಗಸ್ಥಳದಲ್ಲಿ ಅವನಿಗೆ ಕೊಟ್ಟ ಪಾತ್ರವನ್ನು ಮಾಡಿ ಮುಗಿಸುವುದು ದೊಡ್ಡ ವಿಷಯನೇ ಹೌದು. ಆದರೆ ಎಲ್ಲರನ್ನು ನಿಭಾಯಿಸಬಹುದು. ಕಷ್ಟಪಟ್ಟರೆ ನಿಭಾಯಿಸಬಹುದು. ಕಷ್ಟಪಟ್ಟರೆ ನಿಭಾಯಿಸಬಹುದು. ಜೊತೆಯವ್ರನ್ನ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ, ಅದು ವ್ಯಾವಹಾರಿಕವಾಗೂ ಅಷ್ಟೇ ಕಷ್ಟದಾಯಕವಾದದ್ದು, ಕಲಾತ್ಮಕವಾಗಿಯೂ ವ್ಯಾವಹಾರಿಕ ಎರಡು ದೃಷ್ಟಿಯಲ್ಲಿ. ಈಗ ಡಾಕ್ಟರ್ ಶಿವರಾಮ್ ಕಾರಂತರ ಒಂದು ಕಲ್ಪನೆಯನ್ನು ನಮ್ಮ ತಂದೆಯವರು ಆಗಾಗಲೇ ಹೇಳ್ತಾ ಇದ್ರು, ಅವ್ರ ಕಲ್ಪನೆ ದೊಡ್ಡದಿದೆ, ಅದನ್ನು ತರಬೇಕಾದ್ರೆ ಕಲಾವಿದರಲ್ಲಿ ಅದು ಬೇಕಲ್ಲ ಆ ಶಕ್ತಿ, ಅದು ಉಂಟಾಗಲಿಲ್ಲ ಅಂತ. ಹಾಗಾಗಿ ಅದೇನಾಗ್ತದೆ, ಅವ್ರ ನಿರೀಕ್ಷೆ ಎಷ್ಟು ಆಗಲಿಲ್ಲ, ಗ್ಯಾಪ್ ಜಾಸ್ತಿ ಆಯ್ತು. ಹೌದು, ಕಾರಂತರ ನಿರೀಕ್ಷೆ ಅದರ ಎಕ್ಸಿಕ್ಯೂಷನ್ ಪೋರ್ಷನ್ನಲ್ಲಿ ಸಫಲ ಆಗಲಿಲ್ಲ. ವಿಫಲ ಅಂತ ಹೇಳಲಿಕ್ಕೆ ಆಗಲ್ಲ. ಹೌದು, ವಿಫಲ ಅಲ್ಲ, ಒಂದು ಪ್ರಯತ್ನ. ಅದೇ ರೀತಿಯಲ್ಲಿ ಈಗ ನಾನು ಯಾವುದೋ ಒಂದು ಪ್ರೊಡಕ್ಷನನ್ನು ತರಬೇಕು ಯಕ್ಷಗಾನಕ್ಕೆ ಅಂತಿದ್ರೆ, ಎಲ್ಲರೂ ಒದಗಬೇಕು. ನನಗೆ ಒಂದು ತೆರೆ ಹಿಡುವವನು ಸಹ, ನಾನು ಬೇರೆ ಬೇರೆ ಥಿಯೇಟ್ರನ್ನು ನೋಡಿರೋದ್ರಿಂದ ನನಗೇನಿಸ್ತದೆ, ತೆರೆ ಹಿಡಿಯುವವನು ಸಹ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಇದೆ. ಅದು ನಾವು ಸಾಧಿಸಬೇಕು ಅಂತ. ಕುಳಿತುಕೊಳ್ಳುವ ವೇದಿಕೆಯಲ್ಲಿ ಹಿಂದುಗಡೆ ಕುಳಿತುಕೊಳ್ಳುವ ಭಾಗವತರಾಗಲಿ ಇವರಾಗಲಿ ಯಾವ ಭಾವದಲ್ಲಿ ಇರಬೇಕು, ಈ ಸೂಕ್ಷ್ಮತೆಯನ್ನು ನಾವು ಮಾಡ್ತಾ ಹೋದಾಗ ಬೃಹತ್ತಾಗಿದೆ ರಂಗಭೂಮಿ. ಬಹಳ ಸೂಕ್ಷ್ಮವಾಗಿ ತುಂಬ ಅದ್ಭುತವಾಗಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ನಿರೀಕ್ಷೆ ಮಾಡಿಕೊಂಡಾಗ ಅಷ್ಟೇ ಶ್ರಮನೂ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ನಾನು ನಮ್ಮ ಮೇಳದ ಭಾಗವತರಿಗೆ ಅಥವಾ ನಮ್ಮ ಇವರಿಗೆ ಹೇಳ್ತೇನೆ, ನೀವು ಬಿಳಿ ವಸ್ತ್ರವನ್ನೇ ತೊಡಬೇಕು. ಬಿಳಿ ವಸ್ತ್ರ ತೊಡುವಾಗ ಅದು ಮೈ ಕಾಣಬಾರ್ದು ಅಂತ. ಹೌದು, ಅಂದರೆ ಅಷ್ಟು ಜಾಗ್ರತೆ ನಾವು ವಹಿಸಬೇಕಾಗ್ತದೆ. ಹಿಂದ್ಗಡೆ ಫ್ಲೆಕ್ಸು ಇತ್ಯಾದಿ ಬ್ಯಾನರ್ಗಳು ಇರಬಾರ್ದು ಅನ್ನೋದು ಒಂದು ಇದಾಯಿತು. ಆಮೇಲೆ ಈ ಇನ್ಸ್ಟ್ರೂಮೆಂಟ್ ಬಾರಿಸುವಾಗ ನಮ್ಮ ಮುಖಭಾವಗಳು, ಉದಾಹರಣೆ ನಾವು ಸುಮಾರು ಕ್ಯಾಮರಾಗಳನ್ನೆಲ್ಲ ನೋಡಿದಾಗ ಈಗ ಇವ್ರು ಯಾವ್ಯಾವುದು ಭಾವದಲ್ಲಿ ಬಾರಿಸ್ತಾ ಇದ್ರೆ ಅದು ಏನೋ ಒಂದು ರೀತಿಯ ಆಭಾಸ ಆಗ್ತದೆ. ಅದು ಆ ಹಿಂದೆ ಕುಳಿತುಕೊಳ್ಳುವನು ಒಂದು ಆ ಸಂದರ್ಭದ ಒಂದು ಭಾಗವೇ ಆಗಿರ್ತಾನೆ. ಆ ಪಾತ್ರದೊಟ್ಟಿಗೆ ಅವನು ಇದ್ದೇ ಇರ್ತಾನೆ. ಅವನು ಹಿಂದೆ ಕೂತ್ಕೊಂಡಿರ್ಬೋದು,
ರಾವಣನೋ ಕಂಸನೋ ಕೃಷ್ಣನೋ ಆ ಪಾತ್ರದೊಟ್ಟಿಗೆ ಇಲ್ಲಿ ಬಾರಿಸ್ತಿರುವಂಥ ನಿರ್ಭಾವುಕ ಅಲ್ಲವ, ಹೌದು, ಅಥವಾ ಸಮಚಿತ್ತ, ಹ್ಮ್ ಒಂದು ಸಮಚಿತ್ತತೆಯಿಂದ ಅವ್ರು ಕೊಡುವಂಥದ್ದು, ಒಂದು ಸಂಯಮದಿಂದ ನನಗೆ ಅವರಿಗೆ ಒಂದು ಡಿಸ್ಟೆನ್ಸ್ ಇದೆ ಅಂತ ಒಂದು ಫೇಸಲ್ಲಿ ಕೊಡುವಂಥದ್ದು. ಅದು ಅಲ್ಲದೇನೆ ಅದರೊಟ್ಟಿಗೆ ಹೋಗುವಂಥದ್ದು. ಈ ಎರಡು ದಾರಿನೂ ಇದೆ. ಅದು ಎರಡೂ ಇಲ್ಲದೆ ತುಂಬ ಅಶಿಸ್ತಿನಿಂದ ಕೂತ್ರೆ ಅಥವಾ ನನಗೇನೂ ಸಂಬಂಧ ಇಲ್ಲ. ಈಗ ಎಷ್ಟೋ ಮೇಳಗಳಲ್ಲಿ ನಾವು ನೋಡ್ತೇವೆ, ಅವರು ಆ ಕಡೆ ಯಕ್ಷಗಾನ ಆಗ್ತಾ ಇರ್ತದೆ, ಇಲ್ಲಿ ಏನೇನೋ ಸಂಭಾಷಣೆ ಮಾಡಿ ನಗೆ ಆಡೋದು, ಇದು ಮಾಡೋದು, ಬೇರೆ ಯಾವುದು, ಇದೆಲ್ಲ ನಮ್ಮ ಮುಂದಿನ ಬೆಳವಣಿಗೆ ತುಂಬ ಕಷ್ಟದಾಯಕವಾದ. ಆ ನೆಲೆಯಲ್ಲಿ ಪ್ರದರ್ಶನ ಕಟ್ಟುವುದು ಕಷ್ಟ ಇದೆ. ನನಗೆ ಇನ್ನೊಂದು ಕುತೂಹಲ ಏನಂದರೆ, ಶಂಭು ಹೆಗಡೆ ಅವರು ಒಂದು ಯಕ್ಷಗಾನದ ತಾತ್ವಿಕತೆ ಮತ್ತು ಅದರ ಚಲನೆಯ ಸ್ವರೂಪದ ಬಗೆಗೆ ಚಿಂತಿಸುವ ಚಿಂತಕರಾಗಿದ್ರು, ಒಂದು ದಾರ್ಶನಿಕರಾಗಿದ್ದರು. ಏಕಕಾಲಕ್ಕೆ ಅವರು ಕಲಾವಿದರೂ ಆಗಿದ್ದರು, ಹೌದು. ಅದೇ ಹೊತ್ತಿಗೆ ಅರ್ಥಧಾರಿಯೂ ಆಗಿದ್ದರು, ಹೌದು. ಅದೇ ಹೊತ್ತಿಗೆ ಸಂಘಟಕರೂ ಆಗಿದ್ದರು, ಹೌದು. ಅದೇ ಹೊತ್ತಿಗೆ ಹೀಗೆ ಮಲ್ಟಿ ಡೈಮೆನ್ಷನಲ್ ಒಂದು ಪರ್ಸನಾಲಿಟಿ ಇದೆಯಲ್ಲ, ಹೌದು, ಅದು ಯಕ್ಷಗಾನದ ಲೋಕದ ಅಪರೂಪದ ಸಂಗತಿ. ಅದು ಖಂಡಿತ. ಹೌದು. ನಿನ್ನೆ ಪ್ರಭಾಕರ್ ಜೋಶಿ ಅವರು ಹೇಳ್ತಾ ಇದ್ದಾಗ ಯಕ್ಷಗಾನದ ದೃಷ್ಟಿಯಿಂದ ಕೆಲಸ ಮಾಡಿರೋರು ಕಾರಂತರು ಮತ್ತು ಶಂಭು ಹೆಗಡೆ ಅಂತ ಹೇಳಿದ್ರೆ ನನಗೆ ಅಕ್ಷರಶಃ ನಿಜ ಅನಿಸಿದ್ದು. ಅದು ನಾನು ಕೂಡ ಅದನ್ನು ಒಪ್ತೇನೆ. ಹೀಗೆ ಮಲ್ಟಿ ಡೈಮೆನ್ಷನಲ್ ಒಂದು ಪರ್ಸನಾಲಿಟಿ ಇತ್ತಲ್ಲ, ಬಹು ಆಯಾಮದ ವ್ಯಕ್ತಿತ್ವ ಇತ್ತು. ಹೌದು. ಅದರಲ್ಲಿ ವ್ಯಕ್ತಿ ಕೇಂದ್ರಿತವೂ ಇದೆ, ಸಮುದಾಯದ ಸಮಷ್ಟಿ ಪ್ರಜ್ಞೆಯೂ ಇದೆ, ಸಮುದಾಯ ಕೇಂದ್ರಿತ ಆಲೋಚನಾ ಕ್ರಮವೂ ಇದೆ, ಒಟ್ಟು ಪರಂಪರೆಯನ್ನು ಮುನ್ನಡೆಸುವ ದೂರದೃಷ್ಟಿಯೂ ಇದೆ. ಹಾಗಾಗಿನೇ ಅವರು ಕಾಲವನ್ನ ನಿಗದಿಪಡಿಸಿದ್ದಿರಬಹುದು, ವೇಷಭೂಷಣಗಳಲ್ಲಿ ತಂದ ಬದಲಾವಣೆಗಳಿರಬಹುದು, ಮಾಯಾರಾವ್ ಜೊತೆಗಿನ ಒಡನಾಟದಿಂದ ಕಟ್ಟಿದ ಒಂದು ಹೊಸ ರಂಗ ಪ್ರಯೋಗ ಇರಬಹುದು. ಇದೆಲ್ಲವೂ ಒಂದು ಪರಂಪರೆಯ ಮುಂದುವರಿಕೆಯೂ ಹೌದು, ಪರಂಪರೆಯೊಂದಿಗಿನ ಮುಂದುವರಿಕೆಯ ಜೊತೆಗೆ ಅನನ್ಯತೆಯನ್ನು ಸೃಷ್ಟಿಸುವ ಹಠ ಪ್ರಯತ್ನವೂ ಹೌದು. ಹೌದು. ಇಷ್ಟು ಡೈಮೆನ್ಷನ್ಗಳು ಇದ್ದ ಪರ್ಸನಾಲಿಟಿಯ ಮುಂದುವರಿಕೆ ಅಂತಾದಾಗ ನಿಮಗೆ ಯಾವುದು ಹೆಚ್ಚು ಚಾಲೆಂಜ್ ಅಂತ ಅನಿಸ್ತು? ನನಗೇನಿಸಿದೆ ಅಂದರೆ, ನಾನು ಇಷ್ಟೆಲ್ಲ ವ್ಯಕ್ತಿತ್ವದ ತಂದೆ ಎದುರಿಗೆ ನನಗೊಂದು ವಿಶ್ವಾಸ ಇತ್ತು, ಈಗಲೂ ನನಗೆ ಆ ವಿಶ್ವಾಸ ಇದೆ, ನಾನು ಕಳ್ಕೊಂಡಿಲ್ಲ. ಏನಂದರೆ, ಯಾಕೆ ಅದು ಸಾಧ್ಯ, ಆ ಒಂದು ವಿಶ್ವಾಸ ಬಂದಿದ್ಯಾ ಹೇಗೆ ಅಂದರೆ, ನನಗೆ ಮಾಯಾರಾವ್ ಒಟ್ಟಿಗೆ ನನಗೂ ಸಹ ಒಂದು ಟ್ರೈನಿಂಗ್ ಸಿಕ್ತು. ನಾನು ನಿಜವಾಗಿ ತಂದೆಯವರು ನಾನು ಅದಕ್ಕೆ ಕಳಿಸ್ಬೇಕು ಅಂತ ಇರಲಿಲ್ಲ ಅವರಿಗೆ. ಆಗ ನಾನು ನೀನಾಸಂ ಸಂಪರ್ಕಕ್ಕೆ ಬಂದೆ. ಸುಬ್ಬಣ್ಣ ಏನು ಹೇಳಿದ್ರು, ನೀ ಇಲ್ಲಿ ಯಕ್ಷಗಾನ ಮಾಡು, ಆದರೆ ನೀನು ಒಂದ್ಸಲ ದಿಲ್ಲಿ ಹೋಗಿ ಅಲ್ಲಿಯ ವಾತಾವರಣ ನೋಡು, NSDಗೆ ಸೇರ್ಕೊ ಅಂದರು ನನ್ನ ಹತ್ರ. ನಾನು ಸ್ಕೂಲ್ ಆಫ್ ಡ್ರಾಮಾಕ್ಕೆ ಸೇರಬೇಕು ಎಂತ ಮಾಡಬೇಕು, ಅಷ್ಟೊತ್ತಿಗೆ ಮಾಯಾರಾವ್ ಇನ್ಸ್ಟಿಟ್ಯೂಷನ್ ಅಲ್ಲಿದೆ. ಆಗ ತಂದೆಯವ್ರ ಹತ್ರ ಹೇಳಿದೆ, ಹೀಗೆ ಸುಬ್ಬಣ್ಣ ಹೇಳ್ತಾ ಇದ್ದಾರೆ, ಆಯಿತು ನೀನು ಹೋಗು, ಮಾಯಾರಾವ್ ಹತ್ರ ಹೋಗು ಅಂತ ಹೇಳಿದ್ರು. ನೃತ್ಯ ನಮಗೆ ನಿಜವಾಗಿ ನಾನು ಹೋದ ಸರಿಯಾಗೇ ಇದೆ, ಅದರಲ್ಲಿ ತಂದೆಯವ್ರ ಡೈರೆಕ್ಷನ್ ಕರೆಕ್ಟ್ ಆಗೇ ಇದೆ. ಏನಂದರೆ, ನಾವು ನಾಟಕದ ಇದಕ್ಕಿಂತ ನಾಟ್ಯಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆಯ ತರಬೇತಿಯೇ ನಮಗೆ ಬೇಕಾದದ್ದಾಗಿತ್ತು ಯಕ್ಷಗಾನ ಕಲಾವಿದರಿಗೆ. ಅಲ್ಲಿ ಹೋದ್ಮೇಲೆ ವಿವಿಧ ಅನೇಕ ಸಂಘಟನೆಗಳೊಟ್ಟಿಗೆ ನನಗೆ ಒಡನಾಟ ಬಂದಿದ್ದರಿಂದ, ತಂದೆಯವರ ಇಲ್ಲಿವರೆಗಿನ ನಡೆಯನ್ನು ನಾನು ಗ್ರಹಿಸಿದ್ರಿಂದ ಈ ಮಲ್ಟಿ ಡೈಮೆನ್ಷನ್ ವ್ಯವಹಾರಗಳು ಸಹಜವಾಗಿ ಬಂತು ನನಗೆ. ಅಂದರೆ ನಾನು ಸಾಧಿಸಿದ್ದೇನೆ ಅಂತಲ್ಲ, ಅಂದರೆ ಈಗ ಉದಾಹರಣೆಗೆ ಈ ಮೇಳ ನಡೆಸ್ಕೊಂಡು ಹೋಗಬೇಕು, ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ತಂದೆಯವರು ಹಾಕಿಟ್ಟ ದಾರಿ ಇದೆ ಅಲ್ಲಿ, ಹಾಗೆ ನಡ್ಸ್ಕೊಂಡು ಹೋಗ್ಬೇಕು. ಇದು ಒಂದು ವಿಧಾನ. ನಾನು ಹೊರಗೆ ನಿಂತು ಇದನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ, ನಾನು ವೇಷಧಾರಿ ಆಗಲೇಬೇಕು, ಅದು ಮೂಲ ನನ್ನ ಇದಾದ್ದರಿಂದ ನಾನು ಇದೆಲ್ಲ ಏನಾಯ್ತು ಅಂದರೆ, ಮೊದಲು ನಾವು ಮೂಲ ವಸ್ತು ಆದಾಗ, ಮೊದಲು ಕಲಾವಿದನ ಆದಾಗ ಕಡೆಗೆ ಉಳಿದ ಸಂಗತಿಗಳನ್ನು ಮಾಡುವುದಕ್ಕೆ ನಮ್ಮ ಸಾಧ್ಯತೆಗಳನ್ನು ನೋಡ್ತಾ ಹೋಗ್ಬೋದು. ಹಾಗಾಗಿ ಮೊದಲು ಕಲಾವಿದನಾಗಿಯೇ ನಾನು ಹೆಜ್ಜೆ ಇಟ್ಟಿದ್ದರಿಂದ ಈಗ ನಮ್ಮ ಶಿವರಾಮ ಹೆಗಡೆಯವರಿಗೂ ಆ ಸಂಘಟನೆಯ ಪ್ರವೃತ್ತಿ ಇತ್ತು. ಅವರು ಸುಮ್ಮನೆ ಕರದಲ್ಲಿ ಹೋಗಿ ವೇಷ ಮಾಡುವ ಕಲಾವಿದರಾಗಿರಲಿಲ್ಲ. ಅದು ಯಾಕೆಂದರೆ, ಒಬ್ಬ ಕಲಾವಿದನಿಗೆ ನೀವು ಯಾಕೆ ಸಂಘಟನೆ ಬೇಕು ನಮಗೆ ಅಂತ ನೋಡಿದ್ರೆ, ನಾವು ಯಾವುದೋ ಸಂಘಟನೆಯಲ್ಲಿ ನಮ್ಮ ಒಂದು ಕಲ್ಪನೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ವಾಸ್ತವಿಕವಾಗಿ ಎಲ್ಲ ಕಲಾವಿದರಿಗೂ ಸಂಘಟನೆ ಬೇಕು, ಅವ್ರದ್ದೇ ಆದ ಸಂಘಟನೆ ಬೇಕು. ಇಲ್ಲದೇ ಇದ್ರೆ ಏನಾಗ್ತದೆ ಅಂದರೆ, ಯಾವುದೋ ಒಬ್ಬ ಭಾಗವತ ಬಂದು ಕೂತ್ಕೊಳ್ತಾನೆ, ಯಾವುದೋ ಮೊದಲೇಗಾರ ಇರ್ತಾನೆ, ಅಥವಾ ಮತ್ತು ಎದುರು ಪಾತ್ರಧಾರಿ ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ, ಅವನು ಅಂತರಂಗವೇ ಗೊತ್ತಿರೋದಿಲ್ಲ. ಈ ಸನ್ನಿವೇಶದಲ್ಲಿ ಒಂದು ಕಲಾತ್ಮಕ ಒಂದು ಪ್ರಯೋಗವನ್ನು ಕಟ್ಟುವುದು ಅಸಾಧ್ಯವೇ.
ಅಂದರೆ ಅವನಷ್ಟಕ್ಕೆ ಅವನು ಬಚಾವಾಗ್ತಾನೆ ಅಷ್ಟೇ. ಹಾಗಾಗಿ ಒಬ್ಬ ಕಲಾವಿದನಿಗೆ ಅದು ಅನಿವಾರ್ಯ ಅಂತ ನನಗೆ ಕಂಡಿದ್ದರಿಂದ ನಾನು ಸಂಘಟನೆಗೆ ಬಂದೆ. ಸಂಘಟನೆ ಸ್ವರೂಪ ಬದಲಾಯಿತು. ಅಂದರೆ ನಾವು ದಿವಸ ಆಟ ಆಡುವುದನ್ನು ನಿಲ್ಲಿಸಿ ಪ್ರದೇಶ ವಿಸ್ತೃತಿಗೆ ಹೆಚ್ಚು ಮಹತ್ವ ಕೊಟ್ಟರು. ಈಗ ಉದಾಹರಣೆ ನಾವು ನಾಡ್ದು ದೆಹಲಿಯಲ್ಲಿ ನಮ್ಮ 4 ಕಾರ್ಯಕ್ರಮಗಳು ಬುಕ್ ಆಗಿದೆ. ಈಗ ನಾವು ಇದಕ್ಕೆ ವ್ಯಯಿಸುವ ಸಮಯದಲ್ಲಿ ಇಲ್ಲಿ 15 ಆಟಗಳನ್ನು ಮಾಡ್ತಾರೆ ಯಾರು. ಹಾಗಾಗಿ 92ರಿಂದ ನಾವು ಸ್ಪಿಕ್ ಮೇಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕಿರಣ್ ಸೇಠ್ ಅವರ ಎಲ್ಲ ಕಾಲೇಜುಗಳಿಗೆ ಇತ್ಯಾದಿಗಳು ಅವರು ತಗೊಂಡು ಹೋಗ್ತಾರೆ. ತನ್ಮೂಲಕ ಏನಾಗ್ತದೆ, ಕಲೆ ನಿಜವಾದ ವಿಸ್ತರಣೆ ಆಗ್ತದೆ ಅಲ್ಲಿ. ಇದು ತಂದೆಯವರಿಗೂ ಇದ್ದ ಭಾವನೆ, ನನಗೂ ಇದ್ದ ಭಾವನೆ. ಹಾಗಾಗಿ ನಾವು ಕೇವಲ ಇಲ್ಲೇ ಯಕ್ಷಗಾನ ಅಂತ ಇರಬಾರ್ದು ಅಂತ ಈ ನೆಲೆಯಲ್ಲಿ ಅವರು ಇಷ್ಟೆಲ್ಲ ವಿಸ್ತೃತವಾದ ಇದರಲ್ಲಿ ನಾನು ಸಣ್ಣ ಹೆಜ್ಜೆಗಳನ್ನು ಇಟ್ಟುಕೊಂಡು ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರ ಮುಖ್ಯ ಧೋರಣೆಯಲ್ಲಿ ತರಬೇತಿ ಬೇಕು ಅಂತ ಯಕ್ಷಗಾನಕ್ಕೆ, ಅದು ತರಬೇತಿ ಶಾಲೆಯನ್ನು ನಾವು ಇದು ಮಾಡ್ತಾ ಇದ್ದೇವೆ. ಹಾಗೆ ಆ ಕಾಲದ ಸಂಕೀರ್ಣವಾದ ಬೃಹತ್ತಾದ ಮೇಳದ ಒಂದು ಪ್ರಯಾಣ ನನ್ನ ಇಲ್ಲದೆ ಹೋದರೂ ಸಹ ಇನ್ನಿತರ ಸಂಗತಿಗಳ ಒಟ್ಟಾರೆ ಇಡಗುಂಜಿ ಮೇಳದ ಒಂದು ಸ್ಟ್ರೀಮ್ ಲೈನ್ ಇದೆಯಲ್ಲ, ಒಂದು ಮೇನ್ ಮುಖ್ಯವಾದ ಧಾರೆ, ಆ ಧಾರೆಯ ಬಗ್ಗೆ ನಾನು ಪ್ರಯತ್ನ ಇಟ್ಕೊಂಡಿದ್ದೇನೆ. ನನಗೆ ತಾಳಮದ್ದಲೆ ಅರ್ಥವನ್ನು ನಾನು ಸಾಕಷ್ಟು ಹೇಳಿದ್ದೇನೆ. ನಾರಾಯಣ ಅಜ್ಜಿಯವರು ನಾವು ತುಂಬ ಇದು ಮಾಡಿದ್ದೇವೆ. ಈಗ ಸಮಯದ ಅಭಾವದಿಂದ ತಾಳಮದ್ದಲೆ ಅರ್ಥಗಾರಿಕೆ ಸ್ವಲ್ಪ ಹಿಂದಿದೆ. ಮತ್ತು ಈಗ ಮಾಬಲೆ ಹೆಗಡೆಯವರಾಗಲಿ ತಂದೆಯವರಾಗಲಿ ಧೋರಣೆ, ಮಾತಿನ ಧೋರಣೆ ಇದೆಯಲ್ಲ, ಆ ಧೋರಣೆಗೆ ನಾನು ಬದ್ಧವಾಗಿ ನನ್ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೇನೆ. ಯಾವುದೋ ಒಂದು ತಂದೆಯವರದ್ದು ಯಾವಾಗಲೂ ಸ್ವಂತದ್ದೇ ಆಗಬೇಕು ಅಂತ, ಅದು ಸ್ವಂತದ ಆಗಬೇಕು ಮತ್ತು ಪಾತ್ರೋಚಿತವಾಗಿ ಆಗಬೇಕು ಅಂತ ಶ್ಲೋಕಗಳನ್ನು ಹೇಳೋದು, ನಮ್ಮ ಓದುವಿಕೆಯನ್ನು ವಿದ್ವತ್ತನ್ನು ಪ್ರಕಟಿಸುವಂಥದ್ದು ಆಗಬಾರ್ದು ಅಂತ ಅದೇ ಧೋರಣೆಯಲ್ಲೂ ನಾನು ಹೋಗ್ತಾ ಇದ್ದೇನೆ. ಈಗ ನನಗೆ ಇಷ್ಟೆಲ್ಲ ಯಾಕೆ ಮಾತಾಡಿದ್ದೆ ಅಂದರೆ, ಹೇಳಿದೆ ಮಾತಾಡಿದೆ ಅಂದರೆ, ನೀವೇ ಹೊಸ ಪ್ರಯೋಗಗಳನ್ನು ರೂಪಿಸ್ತೀರಿ, ಕಟ್ತೀರಿ. ಹಾಗೆ ಕಟ್ಟುವಾಗ ಈ ಎಲ್ಲದರ ಹಿನ್ನೆಲೆ ಇರ್ತದೆ ನಿಮಗೆ ಅಲ್ವಾ? ಹೌದು, ಖಂಡಿತ. ಯಾಕಂತಂದರೆ ಬೇರೆಯವರ ಥರ ಇರುವ ಒಂದು ಆಟವನ್ನು ಆಡುವ ಶಿವಾನಂದ ಅಲ್ಲ ನೀವು. ಅಂದರೆ ಇವನ್ ಶಂಭು ಹೆಗಡೆಯವರ ಕಟ್ಟಿದ ಆಟವನ್ನೇ ಆಡುವವರಲ್ಲ, ನೀವೇ ಒಂದು ಹೊಸ ಆಟ ಕಟ್ತೀರಿ. ಹೌದು, ಆ ಕಟ್ಟುವ ಪ್ರೋಸೆಸ್ಸಲ್ಲಿ ಈ ಎಲ್ಲ ಯೋಚನೆಗಳಿರ್ತವೆ. ಹೌದು, ಇದೆಲ್ಲ ಹಿನ್ನೆಲೆಯಾಗಿರ್ತದೆ, ಭಿತ್ತಿಯಲ್ಲಿ ಇರ್ತದೆ, ಭಿತ್ತಿಯಲ್ಲಿ ಅದು ಹಿನ್ನೆಲೆಯಾಗಿದ್ದೇ ಇರ್ತದೆ. ಈ ತರಬೇತಿ ಇದೆಲ್ಲ ಇರ್ತದೆ. ಆದರೆ ಹೊಸದನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ಅದು ಯಕ್ಷಗಾನದ ಚೌಕಟ್ಟಿಂದ ಹೊರತಾದ ಅಲ್ಲದೆ ಮುಂದುವರಿಕೆಯೇ. ಈಗ ಹೆಚ್ಚು ನೃತ್ಯ ಮಾಧ್ಯಮ, ನಾಟ್ಯ ಮಾಧ್ಯಮ, ಅದರ ಶಕ್ತಿಗಳ ವಿಸ್ಫೋಟನ ಆಗಬೇಕು ಅಂತ, ಈ ಯಕ್ಷಗಾನದ ಒಳಗಿರುವ ಆಂತರ್ಯದ ಶಕ್ತಿಗಳು ಹೆಚ್ಚೆಚ್ಚು ಇದಾಗಬೇಕು ಅಂತ. ಅದಕ್ಕೆ ಮುಖ್ಯವಾಗಿ ನಾವು 10 ಜನ 15 ಜನ ಕೂಡಿ ಮಾಡುವಂಥದ್ದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಸಂಯೋಜನೆ ಇದೆ, ಒಂದಕ್ಕೊಂದು ಸಂಬಂಧ ಇದೆ ಎನ್ನುವ ನೆಲೆಯಲ್ಲಿ ನಾನು ಅದು ಹೊಸದಾಗಿ ಕಾಣ್ತದೆ. ಅದು ಈಗ ದಕ್ಷಯಜ್ಞ ನಮ್ಮ ಮೇಳದ ಮುಖ್ಯ ಪ್ರಸಂಗ ಅಲ್ಲ, ಅದು ಉಳಿದವರೆಲ್ಲ ಆಡ್ತಾ ಇದ್ರು. ಆದರೆ ಅದರಲ್ಲಿಯೂ ಅನೇಕ ಹೊಸ ಸಂಗತಿಗಳನ್ನು ತರುವುದಕ್ಕೆ ಪ್ರಯತ್ನ ಮಾಡಿದೆ. ಉದಾಹರಣೆಗೆ ಈಗ ಕೃಷ್ಣನಿಗೆ ಒಂದು ಪ್ರವೇಶಕ್ಕೆ ಕಸ್ತೂರಿ ತಿಲಕಿ ಲಲಾಟ ಪಲಕೆ ಅಂತ ಒಂದು ಇಂಟ್ರೊಡಕ್ಷನ್ ಇದೆ. ಹೌದು. ರಾಮನಿಗೆ ತೆರೆ ಇದೆ, ಇತ್ಯಾದಿ ಇದೆ. ಈಶ್ವರ ಬರುವುದಕ್ಕೆ ಏನಿಲ್ಲ. ಆಗ ನಾನು ನೃತ್ಯಾವಸಾನಿ ನಟರಾಜರಾಜು ಅವರಿಗೆ ಈಶ್ವರನ ಒಂದು ಕಲ್ಪನೆಯನ್ನು ಅಲ್ಲಿ ಕುಳಿತ ಜನಕ್ಕೆ ಬರುವ ಹಾಗೆ ಒಂದು ಶ್ಲೋಕದ ಆಧಾರದ ಮೇಲೆ ಒಂದು ತಾಂಡವ ನೃತ್ಯ ಇಲ್ಲಿವರೆಗೆ ಯಾರು ಮಾಡಿದಾರೋ ಅದಕ್ಕಿಂತ ಭಿನ್ನವಾದದ್ದು. ಅದು ತಾಂಡವ ಇದೆ, ಆದರೆ ಅದು ಭಿನ್ನವಾದದ್ದು, ಅದರ ಕಲ್ಪನೆ ಬೇರೆ. ಈ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ರುದ್ರಭೀಕರ ತಾಂಡವದಲ್ಲಿರೋದು. ತಾಂಡವದಲ್ಲಿ ಹಲವು ವೈವಿಧ್ಯಗಳಿದೆಯಲ್ಲ, ಆನಂದ ತಾಂಡವ, ರುದ್ರ ತಾಂಡವ ಇತ್ಯಾದಿ ಎಲ್ಲ ಇದೆ. ಇಲ್ಲಿ ನಾನು ಒಂದು ಸಂಧ್ಯಾ ತಾಂಡವ ಒಂದು ಕಲ್ಪನೆಯಲ್ಲಿ ಇಟ್ಟುಕೊಂಡು ಶಿವನ ಅನೇಕ ಆಯಾಮಗಳನ್ನು ತೋರಿಸುವುದಕ್ಕೆ ಪ್ರಯತ್ನ ಮಾಡಿದೆ ನಾನು. ಅದಕ್ಕೊಂದು ಪದ್ಯ ಬರೆಸ್ಕೊಂಡು. ಹಾಗಾಗಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ತಾಂಡವ ಮಾಡ್ತಾರೆ, ಹೌದು, ಅದಕ್ಕಿಂತ ಭಿನ್ನವಾದದ್ದನ್ನು ಮಾಡಬೇಕು ಅಂತ ಇದು ಹೆಚ್ಚಿನ. ಹಾಗಾಗಿ ಬೇರೆಯವರು ಮಾಡಿದ ದಾರಿಯಲ್ಲಿ ಹೋದಾಗ, ಅಲ್ಲಿ ಪ್ರಸಂಗ ಮಾಡಿದಾಗ ನಮಗೆ ಅಲ್ಲಿ ಮತ್ತೆ ಇಲ್ಲಿ ಆಗಿದೆಯಾ ದಕ್ಷಯಜ್ಞ ಆಗಿದೆಯಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ನಮ್ಮದು ಬೇರೆನೇ ಇದೆ ಅಲ್ಲಿ. ಈಗ ಅಲ್ಲಿ ಒಂದು ಬ್ರಾಹ್ಮಣನ ತರ್ತಾ ಇದ್ರು, ಬೇಡದಿದ್ದ ಹಾಸ್ಯಗಳನ್ನು ಮಾಡ್ತಾ ಇದ್ರು, ಜನ ನೆಗ್ಗಾಡ್ತಾ ಇದ್ರು, ಅದು ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ನಿಜವಾದ ಕ್ಲಾಸಿಕಲ್ ಆದಂಥ ಒಂದು ಪೋರ್ಷನ್ ಸಿಗ್ತಾ ಇತ್ತು. ನಾನು ಹಾಗೆ ಅಂಥ ಸುಮ್ಮನೆ ಸಮಯ ಕಳೆಯುವಂಥ, ಅದಕ್ಕೆ ಒಂದು ಯಾವುದೇ
ಅದು ಬೇಕಾದ ವಸ್ತು ಅಲ್ಲ ಅಂತಿದ್ದನ್ನು ಬಿಟ್ಬಿಟ್ಟಿದೆ ನಾನು. ದೊಡ್ಡ ದೊಡ್ಡ ಕಲಾವಿದರು ಸಹ ಆ ದಕ್ಷಯಜ್ಞವನ್ನು ಮಾಡುವಾಗ ಎಷ್ಟೋ ಬೇಡದಿದ್ದ ಸಂಗತಿಗಳನ್ನು ತಂದಿದ್ದು ನೋಡಿದೆ ನಾನು. ಇದು ಈ ಸನ್ನಿವೇಶಕ್ಕೆ ಅಗತ್ಯನೇ ಇಲ್ಲ, ಮತ್ತು ಇದು ಸಮಾಜ ವಿರೋಧಿ ಅಂತಲೂ ನನಗನ್ನಿಸ್ತು, ರಂಗಭೂಮಿಗೆ ವಿರೋಧಿ ಅಂತಲೂ ಅನಿಸ್ತು ನನಗೆ. ಅದನ್ನೆಲ್ಲ ಬೇರೆ ಮಾಡಿದಾಗ ನಮ್ಮ ದಕ್ಷಯಜ್ಞ ಬೇರೆ ರೀತಿ ಬಂತು. ಈಗ ಪ್ರತಿ ಪ್ರಸಂಗಕ್ಕೂ ನಾವು ಆ ದಾರಿಯನ್ನು ಹುಡುಕ್ತೇವೆ. ಈಗ ಇವತ್ತು ನಾವು ಮಾಡ್ತಿರೋ ಪ್ರಸಂಗ ಏನಿದೆಯೋ ನಮಗೆ ನಿಜವಾಗಿ 3 ಬೇರೆ ಬೇರೆ ಪ್ರಸಂಗಗಳನ್ನು ಇಟ್ಟುಕೊಂಡು ಪದ್ಯಗಳನ್ನು ತಂದು ರಿಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಆದರೂ ಇದೊಂದು 25% ಆಗಿದೆ ಅಂತ ನಾನು ಹೇಳ್ಬೋದು. ನಾನು ಇನ್ನೂ ತುಂಬ ಕೆಲಸಗಳಿದೆ ಅದರಲ್ಲಿ ಮಾಡುವಂಥ. ಮತ್ತು ಅದು ಪ್ರಯೋಗ ಅಲ್ವಾ, ಮತ್ತೆ ಮತ್ತೆ ಇಂಪ್ರೂವ್ ಆಗ್ತಾ ಹೋಗ್ಬೇಕು ಅದು. ಅದಕ್ಕಾಗಿ ಈ ಹಿರಣ್ಯಾಕ್ಷ ವಧೆಯಲ್ಲಿ ತುಂಬ ಸಂಕೀರ್ಣವಾಗಿಯೂ ಇದೆ ಇದು. ಅಂದರೆ ಈ ಭೂದೇವಿ ಮೈದೆಳೆದು ಬರ್ತಾಳೆ. ಅದು ನಾವು ಹೇಗೆ ಮಾಡಬೇಕು ನಮ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಅದು ಅಲ್ಲಿ ಇರುವ ಪದ್ಯಗಳು ಅಷ್ಟು ಪೂರಕವಾಗಿಲ್ಲ. ಈ ಹಿರಣ್ಯಾಕ್ಷನಿಗೂ ಮತ್ತು ಭೂದೇವಿಗೂ ಆಗುವ ಸಂವಾದದಲ್ಲೂ ಅಂಥ ಪ್ರೌಢವಾದ ವೈಚಾರಿಕ ಮಾತುಕತೆ ಸಿಗ್ತಾ ಇಲ್ಲ, ಅಲ್ಲಿ ಪದ್ಯಗಳು ಒದಗ್ತಾ ಇಲ್ಲ. ಇಂಥದ್ದೆಲ್ಲ ಸಮಸ್ಯೆ ಇದೆ. ಆದರೂ ಅದನ್ನು ಒಂದು ಹಂತದಲ್ಲಿ ಒಂದು ಆಟ ಮಾಡ್ತಾ ಇದ್ವಿ, ಅದರಲ್ಲೂ ಹೊಸದಾದ್ದರಿಂದ. ಆದರೆ ಪ್ರತಿಯೊಂದನ್ನು ಹೀಗೆ ಕೊಡುವಾಗ ಅದರ ಮೂಲ ಚೂಲಗಳನ್ನೆಲ್ಲ ನೋಡಿ ಆ ಕ್ಯಾರೆಕ್ಟರನ್ನ ಕೊಡುವಂಥದ್ದು, ಎಲ್ಲರೂ ಸೇರ್ ಮಾಡುವಂಥದ್ದು, ಇದ್ರ ಬಗ್ಗೆ ಹೆಚ್ಚು ಪ್ರಯತ್ನ ಇದೆ ನನಗೆ. ಈ ಇದ್ದಕ್ಕಿದ್ದಂಗೆನೆ ಹೋಗ್ಬಿಟ್ರಲ್ಲ ಸ್ಟೇಜ್ ಮೇಲೆ. ಹೌದು, ಇದ್ದಾಗನೇ ಬಣ್ಣ ಹಚ್ಕೊಂಡಿದ್ದ ಕಾಲದಲ್ಲೇನು ಎಕ್ದಮ್ ಇದ್ದಕ್ಕಿದ್ದಂಗೆ ಒಂದು ವ್ಯಾಕ್ಯೂಮ್ ಥರ ಅನಿಸ್ಲಿಲ್ವಾ ನಿಮಗೆ? ಅಲ್ಲ, ತುಂಬ ದೊಡ್ಡ ಶಾಕ್ ಅಲ್ವಾ? ತುಂಬ ದೊಡ್ಡ ಶಾಕ್ ಅದು. ಏನಂದರೆ ಮುಂಚಿನ ದಿವಸ ಅವರು ಸುಳ್ಯದಲ್ಲಿ ಕಾರ್ಯಕ್ರಮ ಮುಗಿಸಿ ಬಂದಿದ್ದಾರೆ ಮನೆಗೆ. ಅದು 1ನೇ ತಾರೀಕಿಗೆ ಸುಳ್ಯದಲ್ಲಿತ್ತು, 2ನೇ ತಾರೀಕಿಗೆ ನಮ್ಮದು ಸೇವೆ ಆಟ. ಅದು ಸೇವೆ ಆಟ ಫೆಬ್ರವರಿ ಇಡಗುಂಜಿಯಲ್ಲಿ ಫೆಬ್ರವರಿ 2ರಂದು ಸೇವೆ ಆಟ. ಆ 2ರ ರಾತ್ರಿ ರಾಮನಿರ್ಯಾಣ ಅಲ್ಲ, ಅದು ಅವರು ಮೊದಲು ಇಟ್ಕೊಂಡಿದ್ದು ಹೇಗೆ ನಾವು ಮಾಡಿದ್ದು ಕೃಷ್ಣಾರ್ಜುನ ಏನೋ ಮಾಡೋಣ ಅಂತ ಇತ್ತು. ಬರ್ತಾ 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 ಅಲ್ಲಿ ಇಂಥ ಪ್ರಸಂಗವೇ ಆಗಬೇಕು ಅಂತಿಲ್ಲ, ಏನಿಲ್ಲ, ಸೇವೆಗೆ ಆಟಕ್ಕೆ ಫಿಕ್ಸ್ ಏನಿರೋದಿಲ್ಲ. ಬರ್ತಾ ಬರ್ತಾ ಅದು ಬೇಡ ಇದು ಬೇಡ ಅದು ಬೇಡ, ಲವಕುಶ ಕಾಳಗ ಆಡುವ ಅಂತ ಆಗೋಯ್ತು. ಆಯಿತು, ನಾನು ನನ್ನ ಪಾತ್ರ ಅದರಲ್ಲಿ ಶತ್ರುಘ್ನ, ತೊಂದರೆ ಇಲ್ಲ. ಅವ್ರು ಏನು ಮಾಡಿದ್ರು, 1ನೇ ತಾರೀಕಿಗೆ ಬಂದು ಇದು ಮಾಡಿದ್ರು. ಆ ಆಟವನ್ನು ರೆಕಾರ್ಡ್ ಮಾಡಲಿಕ್ಕೆ ಅವರು ಒಬ್ಬನ ಕ್ಯಾಮ್ರಾಕ್ಕೆ ಕರೆದಿದ್ದಾರೆ. ನಾನು ಏನು ಮಾಡಿದೆ, ನಾನು ಒಬ್ಬನಿಗೆ ಹೇಳಿದ್ದೇನೆ, ಅದು ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ಅಂದರೆ ತುಂಬ ಕೋಇನ್ಸಿಡೆನ್ಸ್ ಇದೆ, ಅದು ಅಸಾಧ್ಯವಾದ ಒಂದು ಪ್ರಸಂಗ ಅದು. ಅವರು ನಂದು ಶತ್ರುಘ್ನನ ಮುಗಿಸಿ ನಾನು ಹೋಗಿ ಮಲ್ಕೊಂಡೆ. ಹೆಚ್ಚಾಗಿ ಬೆಳಗೊರೆಗೆ ಆಟ ಅಲ್ಲ, ಸ್ವಲ್ಪ ರೆಸ್ಟ್ ಮಾಡುವ ಅಂತ ನಾನು ನೋಡಿದ್ದೇನೆ ತುಂಬ ಪಾತ್ರ. ಮತ್ತು ನನಗೊಂದು ಆತಂಕ ಇದೆ, ಏನಂದರೆ ತಂದೆಯವರ ಪಾತ್ರವನ್ನು ನೋಡಿದ ಮೇಲೆ ನಾನು ಅದೇ ಕಾಪಿ ಆಗಿಬಿಡ್ತೇನೋ ಅಂತ ಹೆದರಿಕೆ ಆಗುತ್ತೆ ನನಗೆ. ನಾನು ನೋಡ್ತೇನೆ, ಒಂದ್ಸಲ ನೋಡಿ ಮರೆಯೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಒಬ್ಬ ಕಲಾವಿದ ತನ್ನದಾದ ಕೊಡಬೇಕು ಅಂತ ಇದ್ದಾಗ ನಮಗೆ ಯಾವುದೋ ಒಂದು ಪ್ರೇರಣೆ ಬೇಕಲ್ಲಿ, ಹೊರತು ಅಷ್ಟು ಬೇಡ ನಮಗೆ. ಹೌದು, ಈಗ ನನಗೂ ಈಗ ಅಲ್ಲಿ ರಾಜ್ಕುಮಾರ್ ಅವರು ಹಾಗೆ ಮಾಡುವಂಥ ಮತ್ತೊಂದು ರಾಜ್ಕುಮಾರ್ ಬಂದಾಗ ಜನಕ್ಕೆ ಅದೇನು ಸ್ಪಂದನೆ ಆಗೋದಿಲ್ಲ. ಅದು ರಾಜ್ಕುಮಾರ್ ನೋಡಿದ್ರೆ ಮಾತ್ರ ಅದು ಇರುತ್ತೆ. ಅದು ಅಂಥದ್ದೇ ತಂದೆಗಳೆಲ್ಲ ಏನು ಪ್ರಯೋಜನ, ನಕಲು ಪ್ರತಿ. ಹೌದು, ಹಾಗಾಗಿ ನಾನು ಈಗ ನನಗೆ ಕಲಾವಿದ ಜೆರಾಕ್ಸ್ ಅಲ್ಲವೇ ಅಲ್ಲ, ನನ್ನ ಅಭಿವ್ಯಕ್ತಿ ಬೇರೆನೆ, ಬೇರೆ ಸ್ವರೂಪದಲ್ಲೇ ಇರಬೇಕು ಅಂತ ಹಠ ಇದೆ ನನಗೆ. ಅದು ಎಷ್ಟಾಗ್ತದೋ ಅಷ್ಟು, ಅಂದರೆ ನನ್ನ ಮಿತಿ ಇಷ್ಟೇ ಆದರೆ ಬೇಜಾರಿಲ್ಲ ನನಗೆ. ಅವ್ರಾಗ ಆಗಲಿಲ್ಲ ಅಂದರೆ ಬೇಸರ ಇಲ್ಲ, ಆದ್ರೆ ಅವ್ರು ಹಾಗೆ ಆದದ್ದಲ್ಲ, ಇದೊಂದು ಬೇರೆ ಅಂತ ಆಗಬೇಕು ಅಂತ. ನಾನು ತುಂಬ ಬಹಳ ಮುಗ್ಧನಾಗಿ ನಾನು ನೋಡೋದಿಲ್ಲ, ಅದು ತಪ್ಪಿಸ್ಕೊಳ್ತೇನೆ ನಾನು. ಅವ್ರದ್ದು ಅಂತೆ ಅಲ್ಲ, ಎಲ್ಲ ಪಾತ್ರಗಳ ವಿಷಯದಲ್ಲೂ ಒಂದು ಹದ ನಾನು ಅಂತರವನ್ನು ಕಾದುಕೊಳ್ತೇನೆ. ನನ್ನ ಮೇಲೆ ಪರಿಣಾಮ ಮಾಡಿ ನಾನು ಅದನ್ನೇ ಮಾಡುವ ಸಂದರ್ಭ ಬರಬಾರ್ದು ಅಂತ. ಅಂದರೆ ಹೊಸ ಯೋಚನೆ ಬರಲಿಕ್ಕೆ ಕಷ್ಟ ಆಗಿಬಿಡ್ತದೆ ಆಗ. ನಾನೇನು ಮಾಡಿದೆ, ಆ ದಿವಸ ಸ್ವಲ್ಪ ಹೋಗಿ ಮಲ್ಕೊಂಡೆ. ಅಲ್ಲಿ ಮಲ್ಕೊಂಡ ತಕ್ಷಣ ತಂದೆಯವರು ಪ್ರವೇಶ ಆಯಿತು. ಅವರ ಮಾತು ಕೇಳಿದವನೇ ನನಗೆ ತಕ್ಷಣ ಏಕೋ ಎದ್ದು ನೋಡ್ಬೇಡ ಅಂತ ಅನಿಸ್ತು. ಇಲ್ಲ, ಇವತ್ತು ಆಟ ನೋಡ್ಬಿಡ್ತೇನೆ ನಾನು ಅಂತ. ನೋಡಿ, ಅದು ಇಲ್ಲದೇ ಇದ್ದರೆ ನನಗೆ ತಂದೆಯವರ ಕೊನೆಯ ಪ್ರದರ್ಶನ ನೋಡುವ ಭಾಗ್ಯನೂ ಇರ್ತಿರ್ಲಿಲ್ಲ. ನಾನು ಕೂಡಲೇ ಎದ್ದೆ, ಒಂದು ಶಾಲೆ ಹೊದ್ಕೊಂಡು ಹೋಗಿ ನಾನು ಆಡಿಯನ್ಸ್ ಮಧ್ಯದಲ್ಲಿ ಕೂತ್ಕೊಂಡೆ. ಆಟ ಆಗ್ತಾ ಹೋಯಿತು.
ಮಧ್ಯದಲ್ಲಿ ಅವರು ಸ್ವಲ್ಪ ಕೈ ಹೀಗೆ ಮಾಡ್ತಾ ಇದ್ರು, ಹೀಗೆ ಇಲ್ಲಿ ಎದೆ ಹತ್ತಿರ ಹೀಗೆ ಕೈ ತರ್ತಾ ಇದ್ರು, ಹೀಗೆ ಕೈ ಬೆರಳನ್ನು ಇದು ಮಾಡ್ತಾ ಇದ್ರು. ಅದು ವಿಡಿಯೋದಲ್ಲಿ ಸಹ ಇದೆ. ಅದು ಒಂದು ಸಲ ಆಯಿತು, 2 ಸಲ ಆಯಿತು. ಆಮೇಲೆ ಒಂದು ಸಲ ಒಳಗಡೆ ಹೋದರು, ನೀರು ಕುಡ್ಕೊಂಡು ಬಂದು ಕೂತ್ಕೊಂಡ್ರು, ಮತ್ತೆ ಅದೇ ಅಭಿನಯದ ಒಂದು ಇದು ತೋರಿಸಿದ್ರು, ಮತ್ತೊಮ್ಮೆ ಹೋದರು. ಹಾಗೆ ಆಗ್ತಾ ಇರಲಿಲ್ಲ, ಯಾಕೆ ಅಂತ ಕೇಳಿದೆ. ಸ್ವಲ್ಪ ಹೊತ್ತಿನ ನಂತರ ನಾನು ಹೋಗಿ ಏನೋ ಇದಾಯಿತು, ಮೈಕ್ ಹಿಂಗೆ ಸರಿ ಮಾಡಿದೆ. ಏನು ಕೇಳಿದ್ರು, ಇಲ್ಲ ಮೈಕ್ ಸರಿ ಮಾಡ್ತಾ ಇದ್ದೇನೆ ಎಂದೆ. ಅಲ್ಲಿ ಮತ್ತೆ ಹೋಗಿ ಕೂತ್ಕೊಂಡೆ ನಾನು. 2, 3, 4 ಸಾರಿ ಆದ ತಕ್ಷಣ ನಾನು ಪಕ್ಕದಲ್ಲಿದ್ದವ್ರಿಗೆ ಹೇಳಿದೆ, ನೋಡಿ ನೀವು ತಂದೆಯವರು ಈಗ ನಾನು ತಗೊಂಡು ತಿರುಗುವಾಗ ಎಷ್ಟೋ ಕಡೆ ತಂದೆಯವರು ಬರ್ತಾ ಇರಲಿಲ್ಲ, ನೀವು ಶಂಭು ಹೆಗಡರಿಲ್ಲ ಹೇಳ್ತೀರಿ, ನೋಡಿ ಅವರಿಗೆ ರಂಗದಲ್ಲಾಗುವ ದಣಿವನ್ನು ನೀವು ನೋಡಿ ಗಮನಿಸಿ. ಹೌದು. ಈಗ ಒಂದು ವಯಸ್ಸಾದಮೇಲೆ, ಈಗ ನೆಬ್ಬುವರು ವಯಸ್ಸಾದಮೇಲೆ, ಈಗ ನಮ್ಮದು ಯಾವುದೋ ಒಂದು ಸೆಳೆತಕ್ಕೆ ನೀವು ಬನ್ನಿ ಅಂತ ಹೇಳೋದು, ಅವ್ರು ಬರೋದು ತುಂಬ ರಿಸ್ಕ್. ಅದು ನನಗೆ ನಾನು ಹೇಳಿದೆ, ಅವರ ಆಯಾಸ ನೋಡಿ, ನೀವು ಕರ್ಕೊಂಡು ಬರೋದಿಲ್ಲ ತಂದೆಯವರು ಅಂತ ಹೇಳ್ತೀರಿ, ಅವ್ರ ಆಯಾಸವನ್ನು ನೋಡಿ ಅಂತ ನಾನು ಒಬ್ರಿಗೆ ಹೇಳಿದೆ. ಅಲ್ಲಿ ಇದು ಆಗ್ತಾ ಇದ್ದಂಗೆ ಪ್ರಸಂಗ ಮುಂದೋಯ್ತು. ತಕ್ಷಣ ಅವರು ತನ್ನ ಹತ್ರ ಆಗೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಂಗೆ ಕಾಣ್ತು ನನಗೆ. ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರು, ಹಿಂಗೇನೋ ಸಂಜ್ಞೆ ಮಾಡಿದ್ರು. ನಾನೇನು ಮಾಡಿದೆ, ಅವರು ಹೊರಟ ತಕ್ಷಣ ನಾನು ಅಲ್ಲಿಂದ ಓಡಿದೆ ಸೀದಾ ಒಳಗಡೆಗೆ. ಏನೋ ಒಂದು ತೊಂದರೆ ಆಯಿತು ಇವರಿಗೆ ತುಂಬ ಅಂತ. ಆಗ ವಾಲ್ಮೀಕಿ ಮಾಡಿದ ತಿಮ್ಮಪ್ಪ ಹೆಗಡೆ ಅವರು ಬರ್ತಾಯಿದ್ರು ಅಲ್ಲಿ. ಅವ್ರು ಬಂದರು, ಅವ್ರ ಹತ್ರ ಏನು ಹೇಳಿದ್ರು ನಂಗೆ ಗೊತ್ತಿಲ್ಲ. ನಾನು ಎದುರಿಗೆ ಬಂದ ತಕ್ಷಣ ಕಿರೀಟ ತೆಗೆದು ನನಗೆ ಕೈ ಕೊಟ್ಟರು ಅವರು. ಆಗ ನಾನು ನೋಡಿದೆ, ಅವ್ರ ಮುಖದಲ್ಲಿ ಯಾವ ಒಂದು ಭಯಾನಕ ಸ್ಥಿತಿ ಇರಲಿಲ್ಲ, ಅದೊಂದು ಶಾಂತವಾದ ಸ್ಥಿತಿ ನಾನು ನೋಡಿದ್ದು. ಒಂದು ರಾಮನ ಏನು ಭಾವ ಇದೆಯೋ ಅದೇ ಭಾವದಲ್ಲಿದ್ದರು. ಹಿಂಗೆಲ್ಲ ಏನೂ ಇಲ್ಲ, ದಣಿದ ಭಾವ ಇಲ್ಲ, ಸ್ಥಿರವಾದ ಭಾವದಲ್ಲಿದ್ದರು. ಹಿಂಗೆ ತೆಗೆದುಕೊಟ್ರು. ನಾನು ಅದನ್ನು ಏನು ಮಾಡಲಿಕ್ಕಾಗೋಲ್ಲ, ನೇರವಾಗಿ ತೊಗೊಂಡೋಗಿ ಪೀಠದಲ್ಲಿ ಇಟ್ಟು ಅವರ ಮುಂದೆ ಹೋದರು. ನಾವೆಲ್ಲ ಸೇರಿ ಆಧರಿಸಿ ಕೂಡಿಸಿದ್ವಿ. ನನಗೇನು ಇವ್ರಿಗೆ ಇವತ್ತು ತುಂಬ ಆಯಾಸ ಆಗಿದೆ. ಮೊದಲು ಏನಾಗ್ತಿತ್ತು, ಹಿಂದೆಲ್ಲ ಈ ಕೀಚಕ ಇತ್ಯಾದಿ ತುಂಬ ಆಯಾಸದ ಪಾತ್ರಗಳನ್ನು ಮಾಡಿದಾಗ ಒಳಗಡೆ ಬಂದು ಅಯ್ಯಪ್ಪ ಜೀವ ಹೋಗ್ತದೆ ಅಂತ ಹೇಳ್ತಿದ್ರು. ತುಂಬ ಜನ ಕಲಾವಿದರು ಹಾಗೆ ಮಾಡ್ತಾ ಇರ್ತಾರೆ. ಹೌದು, ಏನೋ ಅಂಥದ್ದೇನೋ ಒಂದು ತುಂಬ ಆಯಾಸವಾದ ಕ್ಷಣ ಇದು ಅಂತಂದ್ರೆ ನಾ ಎದೆಯಲ್ಲ ಕಳೆದು ಹೋಗುವುದ ಅಂತ. ಕೆಲವು ಕ್ಷಣ ಇರ್ತದೆ, ಅದು ಕಳೆದು ಹೋಗ್ತದೆ ಅಂತ ಅಷ್ಟೇ. ನಾವು ಇದೆಲ್ಲ ಮಾಡ್ತಾ ಇದ್ವಿ. ಇವರು ಸ್ವಲ್ಪ ಹೀಗೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಪ್ಪಯ್ಯ ಏನೂ ಆಗಲಿಲ್ಲ ನಿಮಗೆ, ಮತ್ತೆ ಇದು ಮಾಡಬೇಡ ತಕೋ ಅಂತ ನೀರು ಕೊಟ್ಟೆ. ನೀರು ಹಿಂಗೆ ಮಾಡಿದ್ರು, ಅಲ್ಲೇ ಬಿಟ್ಟರು ಕೈ ಹೀಗೆ. ಆಗ ಏನೋ ಪಿತ್ತ ಸ್ವಲ್ಪ ವಾಮಿಟಿಂಗ್ ಆಯಿತು. ಆಗ ಪಿತ್ತ ಆಗಲೂ ನಮ್ಗೆ ಗೊತ್ತಾಗಲಿಲ್ಲ ಏನು, ಯಾಕೆಂದರೆ ಏನು ಕಲ್ಪನೆನೇ ಇಲ್ಲ ಅದು. ಆಗ ಏನು ಮಾಡಿದ್ರು, ಅಲ್ಲೋ ಇದ್ದವರೊಬ್ಬರು ಏನು ಹೇಳಿದ್ರು, ಅಷ್ಟೊತ್ತಿಗೆಲ್ಲ ಆಟ ಮುಗೀತು. 4:20 ಆಗಿರಬೇಕು ಅನ್ಸುತ್ತೆ, ಬೆಳಗಿನ ಜಾವ ಅಂದರೆ 3ನೇ ತಾರೀಕು ಬಂದಿದೆ. ಅಷ್ಟೊತ್ತಿಗೆ ಅವರು ಒಬ್ಬರು ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಅವ್ರು ಕೂಡಲೇ ಎತ್ತಿದ್ರು, ಮೀಟಿಂಗ್ ಆಯ್ತಾ, ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಂದರು. ಆಗ ನನಗೆ ಶಾಕ್ ಆಗಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಎಲ್ಲ ನಾವು ಆಭರಣ ಎಲ್ಲ ಬಿಡಿಸಾಗಿತ್ತು. ಕೆಲವು ಬಣ್ಣ ಎಲ್ಲ ತೆಗೆದಾಗಿತ್ತು, ಬಣ್ಣ ತೆಗಿಲಿಕ್ಕೆ ಆಗಲಿಲ್ಲ. ಆಭರಣ ಗಜ್ಜೆನೂ ಇತ್ತು, ಬಾಕಿ ಎಲ್ಲ ಇದು ಮಾಡಿದ್ವಿ, ಎಲ್ಲ ಹರಿದು ತೆಗ್ದ್ವಿ. ಆ ಕಪ್ಪು ಬಟ್ಟೆ ಇತ್ತು, ಬಿಡಿಸ್ಲಿಕ್ಕೆ ಆಗಲಿಲ್ಲ. ನಾಗಪ್ಪ ಗೌಡರು ಅಂತಿದ್ರು, ಅವರು ವೇಷ ಮಾಡ್ಕೊಡೋರು. ಅವ್ರು ಕತ್ತಿ ತಗೊಂಡೆಲ್ಲ ಕಟ ಬೇಗ ಇದು ಮಾಡಿದ್ರು. ನಮ್ಗಂದ್ರೆ ಗಾಳಿ ಹಾಕಿ ಸ್ವಲ್ಪ ಮೈ ಇದು ಮಾಡಬೇಕು ಅಂತ, ಅದಷ್ಟು ತೆಗಿಲಿಕ್ಕೆ ಅಷ್ಟೊತ್ತು ಬೇಕಾಗ್ತದೆ. ಆಗ ಕೂಡಲೇ ವ್ಯಾನ್ನಲ್ಲಿ ಹಾಕ್ಕೊಂಡು ನಾವು ಹೊರಟ್ವಿ. 4 ಜನ ಹೋದ್ವಿ ನಾವು. ಕೂತ್ಕೊಂಡು ಕೂಡಲೇ ಹಾಸ್ಪಿಟ್ಲಿಗೆ ಹೋಗೋಣ ಮಾರುತಿ ಇದರಲ್ಲಿ. ಅವರು ನಾಗಪ್ಪ ಗೌಡರು, ಪುರಪ್ಪ ಮನೆ ರಾಮರಾಯರು, ಸೋಮಶೇಖರ್ ಅಂತಿದ್ರು ಒಬ್ಬರು, ಅವ್ರು ಡ್ರೈವಿಂಗ್ ಕೂತ್ಕೊಂಡ್ರು. ನಾನು ಇಲ್ಲಿ ತೊಡೆ ಮೇಲೆ ಇದು ಮಾಡಿಕೊಂಡೆ. ಮುಂದೊಬ್ಬರು, ಹೌದು 4 ಜನ ಹೋದ್ವಿ. ನಾಗಪ್ಪ, ನಾನು, ರಾಮರಾಯರು, 4 ಜನ. ಹೋಗ್ತಾ ಇದ್ದಂಗೆ ಏನು ಸ್ಪಂದನ ಇಲ್ಲ, ಏನಾಗಿರ್ಬೋದು. ಇವರೆಲ್ಲ ನಂಗೆ ಧೈರ್ಯ ಹೇಳ್ತಿದ್ದೆ, ಏನು ನೀವು ಹೆದರಬೇಡಿ, ಏನಾಗೋದಿಲ್ಲ ಅಂತ. ಬಟ್ ಈ ಇಡಗುಂಜಿ ಏರ್ ಹೋಗ್ತಾ ಇದ್ದ ಹಾಗೆ ಒಂದು ಶಬ್ದ ಬಂತು ಇಲ್ಲಿಂದ. ಆಗ ತುಂಬ ಹೆದರಿಕೆ ಆಯಿತು. ಆಗ ಒಟ್ಟಾರೆ ಏನಾಗ್ಬಿಡ್ತದೆ. ಆದರೂ ಒಂದು ಭರವಸೆ ಏನು ಅಂದರೆ, ಈಗೆಲ್ಲ ಹಾಸ್ಪಿಟ್ಲಲ್ಲಿ ಅದೆಲ್ಲ ತಂತ್ರಜ್ಞಾನ ಇದೆ, ಏನಾದರೂ ಮಾಡಿಬಿಡ್ತಾರನೋ ಅಂತ ನನಗೆ ಅನಿಸ್ತು. ನಾವು ಕೂಡಲೇ ಹೋದ್ವಿ. ಸಂಭವಿಸುವ ಒಂದು ಬಯಕೆ. ಹೌದು. ಆ ಕ್ಷಣದವರೆಗೂ ಇತ್ತು. ಆಸ್ಪತ್ರೆ ತಗೊಂಡು ಹೋಗಿ
ಅವರು ನಮ್ಮ ಶ್ರೀದೇವಿ ಆಸ್ಪತ್ರೆ ತೊಗೊಂಡೋಗಿ ಮಲಗಿಸಿದ ಮೇಲೆ ಆ ಕ್ಷಣದವರೆಗೂ ಭರವಸೆ ಇತ್ತು. ನೀವು ಹೊರಗಡೆ ಹೋಗಿ ಅಂತಂದರು ಡಾಕ್ಟ್ರು. ಹೊರಗಡೆ ಹೋಗಿ ಅವರು ನೋಡಿದ್ರು ಅಂತ ಕಾಣುತ್ತೆ. ಕಡೆಗೆ ಬಂದೇನೋ ಇಲ್ಲ ಏನೂ ಇಲ್ಲ ಅಂತ ಹೇಳಿದಾಗ ನಮಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಆಯಿತು. ಆ ಒಂದು ಅದು ಈಗ ನೆನಕೊಂಡ್ರು ಈಗೂ ನನಗೆ ತುಂಬ ತುಂಬ ಕಾಡುವಂಥ ಒಂದು ಸನ್ನಿವೇಶ ಅದು. ಒಂದು 2-3 ದೃಷ್ಟಿಯಿಂದ. ಒಂದು, ಆ ದಿವಸ ನಾನು ಅವರ ಆಟ ನೋಡ್ತಾ ಇದ್ದಿದ್ದು. ಒಂದು, ನನ್ನ ತೊಡೆಯ ಮೇಲೆ ಅವರು ಕೂತ್ಕೊಂಡು ನನ್ನ ಎದೆ ಮೇಲೆ ಇದ್ದು ಹೋಗುವಂಥದ್ದು. ಅದು ಇರುಗುಂಜಿ ಕ್ಷೇತ್ರ, ಭೀಷ್ಮಾಷ್ಟಮಿ, ಎಲ್ಲ ಹಲವು ಸಂಗತಿಗಳು. ಆಮೇಲೆ ಅವರಿಗೆ ಅದೇ ಗೊತ್ತೇ ಆಗಲಿಲ್ಲ, ಅವರಿಗೆ ಗೊತ್ತಾಗಲಿಲ್ಲ ತನ್ನ ಇದು ಅಂತ, ಯಾವುದೇ ದುಃಖಗಳು ಇಲ್ಲದೆ ಇರುವಂಥದ್ದು. ಇದೆಲ್ಲ ಭಾಳ ಶಾಕಿಂಗ್ ಅಂದರೆ ನನಗೆ ಆ ಒಂದು 5-6 ತಿಂಗಳ ನನಗೆ ಕೂತಲ್ಲಿ ಕಣ್ಣೀರು ಬರ್ತಾ ಇತ್ತು. ನಿತ್ತಲ್ಲಿ ಕಷ್ಟ ಆಯಿತು. ಹೌದು. ಆದರೆ ಆ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂದರೆ, ನನಗೆ ಕೆಲವರು ಹತ್ತಿರದ ಇವರು ಹೇಳಿದರು, ಏನೂ ಆಟ ಗೀಟ ಯಾವುದು ಕ್ಯಾನ್ಸಲ್ ಮಾಡಬೇಡ, ಅವರಿಗೆ ಯಕ್ಷಗಾನನೇ ಉಸಿರಾಗಿದ್ದರಿಂದ ನೀವು ಮುಂದುವರಿಸಲೇಬೇಕು. ಶೋಸ್ ಕೂಡ ಬುಕ್ ಆಗಿತ್ತಾ? ಅದ್ರೊಳಗಡೆ ಬುಕ್ ಆಗಿತ್ತು. ಈಗ ಅವ್ರು ಮಾಡಬೇಕಾಗಿತ್ತು ಕೂಡ, ಅವ್ರು ಮಾಡಬೇಕಾದ್ದಲ್ಲ, ಅವ್ರದ್ದು ಹೇಗಿತ್ತು ಕಡೆಗೆ ಅಂದರೆ, ಆದ್ರೆ ಬರ್ತೇನೆ, ಇಲ್ಲದೇ ಇದ್ರೆ ನೀನು ಮಾಡ್ಕೊಂಡು ಹೋಗು ಅಂತ. ನಾನು ಅಷ್ಟೊತ್ತಿಗೆ ನೆಬ್ಬೂರು ಮತ್ತು ಇವರಿಬ್ಬರದ್ದು ಕಂಪ್ಲೀಟಾಗಿ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಒಂದು ಅಕಾಡೆಮಿ ಅಧ್ಯಕ್ಷರಾಗಿ ಇದ್ದಿದ್ದರಿಂದ ಆ 3 ಅವಧಿಯಲ್ಲಿ ಅವರು ಎಲ್ಲೂ ಬೇರೆ ಥರದ್ದೇ ಕೆಲಸಗಳು ಮಾಡ್ತಾ ನಾನು ಗಮನಿಸಿದ್ದೇನಲ್ಲ. ಅಕಾಡೆಮಿ ಅಧ್ಯಕ್ಷರಾಗಿದ್ದ ಅವಧಿನಲ್ಲಿ ಆಟಕ್ಕೆ ಸಂಬಂಧಪಟ್ಟದ್ದು ಅಂದರೆ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಕಿಂತ ಬೇರೆ ಥರದ ಯೋಚನೆಗಳನ್ನ ಮಾಡ್ತಾರೆ. ವಿಚಾರ ಮಾಡುವ ಕ್ರಮವೇ ಬೇರೆ ಆಗಿತ್ತು. ಅಷ್ಟೊತ್ತು ನೆಬ್ಬೂರು ಹಾಗೆ ಕೆಲವು ಕಡೆ ಬರ್ತಾಯಿದ್ರು, ಬಂದರು ಸ್ವಲ್ಪ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಪ್ರಿಪೇರ್ ಆಗ್ಲಿಕ್ಕೆ ಶುರುವಾದೆ. ಭಾಗವತರು ಇಲ್ದಿದ್ರೆ ಏನು ಮಾಡೋದು, ತಂದೆಯವರು ಇಲ್ದಿದ್ರೆ ಏನು ಮಾಡೋದು, ಒಟ್ಟಾರೆ ನಮ್ಮ ಮೇಳ ಕಂಟಿನ್ಯೂ ಆಗಬೇಕು, ಇಲ್ಲಿ ನಿಲ್ಲಬಾರ್ದು ಅಂತ. ಆಗ ಬೇರೆ ಬೇರೆ ಕಲಾವಿದರ ಸಂಯೋಜನೆಯಲ್ಲಿ ಮಾಡ್ತಾ ಹೋದ್ವಿ ನಾವು. ಅದು ಇವರು 3ನೇ ತಾರೀಕಿಗೆ ತೀರ್ಕೊಂಡಿದ್ದಾರೆ. ಅಲ್ಲಿ 17ಕ್ಕೆ ಏನೋ ಉಪ್ಪುಂದದಲ್ಲಿ ಒಂದು ಆಟ ಫಿಕ್ಸ್ ಆಗಿತ್ತು. ನಾವು ಹೋಗಿ ಮಾಡಿದ್ವಿ. ಅದನ್ನ ಕಾರ್ತಿವೀರ್ಯ ಅರ್ಜುನ ಇತ್ತು, ಮಾಡಿದ್ವಿ. ಹಾಗೆ ಮುಂದೆ ಸೀರೀಸ್ ಕ್ಯಾನ್ಸಲ್ ಮಾಡಬಾರ್ದು ಅಂತ ಒಂದು ಧೈರ್ಯದಲ್ಲಿ. ಸೊ ಇದು ಬಹಳ ದೊಡ್ಡ ಶಾಕ್ ನನಗೆ. ಏನಂದರೆ ಇನ್ನೆಷ್ಟೋ ಸಂಗತಿಗಳು ತಿಳ್ಕೊಳ್ಬೇಕಾದಿತ್ತು, ಇನ್ನೆಷ್ಟೋ ಸಂಗತಿಗಳು ಅವರ ಆಳವಾದ ಅನುಭವ ಇದೆಯಲ್ಲ, ಅದು ಅವರೊಟ್ಟಿಗೆ ಹೋಯಿತು. ಎಷ್ಟೋ ಸಂಗತಿಗಳು ಅದು ಮೇಳ ಕಟ್ಟಿದ ಸಂದರ್ಭದ ಸಂಗತಿಗಳು, 11 ವರ್ಷದ ಅವರ ಅನುಭವ ಇದೆಯಲ್ಲ, ಅದು ಬಹಳ ಅಮೂಲ್ಯವಾದ್ದಾಗಿತ್ತು. ಅಂಥದ್ದು ಕಳೆದೋಯ್ತು ಅನ್ನೋ ಒಂದು. ಬಟ್ ಅಲ್ಲಿಂದ 1 ವರ್ಷ ನಂತರ ನೀವು ಇನ್ನೊಂದು ಕಟ್ಟುವ ಆಟ ಅಂದರೆ ಕಟ್ಟುವುದು ಆ್ಯಕ್ಚುಲಿ ನನ್ನ ಪ್ರಕಾರ. ಹೌದು. ಕಲೆ ಅಂದ್ರೆ ಕಟ್ಟೋದು, ಕನ್ಸ್ಟ್ರಕ್ಟ್ ಅದೇ. ಹೌದು. ಈ ಕನ್ಸ್ಟ್ರಕ್ಟ್ ಮಾಡುವ ಕ್ರಮದಲ್ಲಿ ಒಂದು ನಾಟ್ಯೋತ್ಸವದ ಒಂದು ಪರಿಕಲ್ಪನೆ ಮಾಡಿದ್ದು. 1 ವರ್ಷಕ್ಕೆ ಮೊದಲ ವರ್ಷಕ್ಕೇನೆ ಅಂಥದ್ದೊಂದು ನಾಟ್ಯೋತ್ಸವದ ಯೋಚನೆ ಬಂತು. ಹಾಗೆ ಮಾಡುವಾಗ ಒಂದು ಯಕ್ಷಗಾನದ ಆಲೋಚನಾ ಕ್ರಮ ಅಂತೂ ಇದ್ದೇ ಇತ್ತು. ಯಾಕಂದ್ರೆ ಅದು ಯಕ್ಷಗಾನವೇ ಮೂಲವಾಗಿದ್ದ, ಕೇಂದ್ರವಾಗಿದ್ದ ಆಟದ ಮೇಳ ಮತ್ತು ಆಲೋಚನಾ ಕ್ರಮ ಇದ್ದ ಸಂಸ್ಥೆ ಅದು, ಕೆರೆಮನೆ ಮೇಳ. ಅಲ್ಲಿ ಅಂದರೆ ಶಂಭು ಹೆಗಡೆ ಅವ್ರಿಗೆ ಇತ್ತು ಅದು. ನನಗೆ ಭಾಳ ಸ್ಪಷ್ಟ ಗೊತ್ತಿರುವ ಹಾಗೆ ಅವರಿಗೆ ಬೇರೆ ಬೇರೆ ಕಲೆಯ ಫಾರ್ಮಿನ ಬಗ್ಗೆ ಪ್ರೀತಿ, ಕಾಳಜಿ, ಅದನ್ನು ತಿಳಿಯುವ, ಅರಿಯುವ, ವಿಸ್ತರಿಸುವ, ತೆಗೆದುಕೊಳ್ಳುವ ಆ ಥರದೊಂದು ಆಲೋಚನೆ ಬಂತು. ಇನ್ಕ್ಲೂಸಿವ್ ಆಗುವ ಮತ್ತು ಆ ಮೂಲಕ ವಿಸ್ತರಿಸುವ. ಬೇರೆ ಬೇರೆ ಸ್ಟ್ರೀಮ್ಗಳು, ಬೇರೆ ಬೇರೆ ಧಾರೆಗಳು ಬಂದು ಸೇರಿ ಆ ಧಾರೆಯನ್ನು ಬೆಳೆಸುವ ಒಂದು ಆಲೋಚನಾ ಕ್ರಮ ಇದ್ದವರಾಗಿದ್ದರು. ನಿಮಗೆ ಆ ನಾಡಿಯ ಅದೊಂದು ನಾಡಿ ಮಿಡಿತ ಅಲ್ವೇ, ಶಂಭು ಹೆಗಡೆಯವರ ನಾಡಿ ಮಿಡಿತ. ಆ ನಾಡಿ ಮಿಡಿತ ದಕ್ಕಿ ನಾಟ್ಯೋತ್ಸವವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಅಂತ. ನಾನು ದಿಲ್ಲಿಲಿ ಕಲಿತಾ ಇದ್ದಾಗ ಬೇರೆ ಬೇರೆ ಕಲಾ ಪ್ರಕಾರ ನೋಡ್ತಾ ಇದ್ದೆ. ಅಲ್ಲಿ ಲೋಕೋತ್ಸವ ಅಂತ ಆಗ್ತಾ ಇತ್ತು, ಸಂಗೀತ ನಾಟಕ ಅಕಾಡೆಮಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇತ್ತು. ಆಗ ನನಗೆ ಒಂದು ಮನಸ್ಸಲ್ಲಿತ್ತು, ಇದೆಲ್ಲ ನಮ್ಮ ಹಳ್ಳಿಯಲ್ಲೂ ಆಗಬೇಕು ಅಂತ. ನಾನು ಅದಕ್ಕೆ ತುಂಬ ಮರಳಾಗ್ತಾ ಇದ್ದೆ. ಅಲ್ಲಿಯ ಬೇರೆ ಬೇರೆ ಆ ಕಲಾ ಪ್ರಕಾರ ನೋಡಿದಾಗ ಬಹಳ ಒಂದು ನನಗೆ ಸಂತೋಷ ಆಗ್ತಾಯಿತ್ತು. ನಾನು ಇಲ್ಲಿ ಯಕ್ಷಗಾನದ ವಿಷಯ ನನಗೆ ಕೈ ತಪ್ಪಿದ್ರು ಕೂಡ ಬೇರೆ ಆ ಕಲಾ ಪ್ರಕಾರಗಳನ್ನು ನೋಡುವ ಅವಕಾಶ ಇದ್ದಿದ್ದು ನಾನು ಬಿಡ್ತಾ ಇರಲಿಲ್ಲ. ಈ ದಿಲ್ಲಿಯಲ್ಲಿ ಆಗ್ತಾಯಿಲ್ಲ, ನಮ್ಮ ಹಳ್ಳಿಯಲ್ಲಿ ಆಗಬಾರ್ದು ಅಂತ ಒಂದು ಬೀಜ ಇತ್ತು ಮನಸ್ಸಲ್ಲಿ.
ಆಮೇಲೆ ಇಲ್ಲಿ ನಮ್ಮ ತಂದೆಯವರು ಈ ರಂಗಮಂದಿರ ಏನು ಉದ್ಘಾಟನೆ ಆಯ್ತಾ ಅದರಲ್ಲಿ ಮುಖ್ಯ ಉದ್ದೇಶ ಹಾಗೆ ಇತ್ತು. ನಾನು ಆಗಲೇ ಕನಸು ಕಾಣ್ಲಿಕ್ಕೆ ಶುರು ಮಾಡಿದ್ದೆ. ದಿಲ್ಲಿ ಪ್ರಗತಿ ಮೈದಾನದಲ್ಲಿ ಒಂದು ವಾರದ ಮೊದಲು ನಾಳೆ ಹೀಗಾಗ್ತಾ ಇದೆ, ನಾಡ್ದು ಹೀಗಾಗ್ತಾ ಇದೆ, ಈ ಥರದ್ದೆಲ್ಲ ಇದ್ದ ಹಾಗೆ ನಮ್ಮಲ್ಲೂ ಹಾಗಾಗಬೇಕು ಅಂತ, ಇದೊಂದು ಅಂಥದ್ದೊಂದು ಕೇಂದ್ರ ಆಗಬೇಕು ಅಂತ, ಯಕ್ಷಗಾನೇತರವಾದ ಕಲೆಗಳು ಇಲ್ಲಿಗೆ ಬರಬೇಕು ಅನ್ನೋದು ಆಗಲೇ ಮೊಳಕೆ ಆಗಿತ್ತು ನನಗೆ. ಇಲ್ಲಿ ವಾರ್ಷಿಕ ಕಾರ್ಯಕ್ರಮಗಳಾಗ್ತಾ ಇರ್ತಿತ್ತು. ಆಗ ತಂದೆಯವರು ಒಂದು ಸಲ ಸಂಗೀತಗಳನ್ನ ತರೋದು, ಒಂದು ಸಲ ಯಾವುದೋ ಆಟ ಬೇರೆ ಪ್ರಕಾರ ತರೋದು ಇತ್ಯಾದಿ ನಡೀತಾ ಇತ್ತು. ಈಗ ಈ 2004ರಲ್ಲಿ ಶಿವರಾಮ ಹೆಗಡೆ ರಂಗಮಂದಿರ ಆವರಣಗೊಂಡಾಗ, ಓಪನ್ ಆದಾಗ ಉಷಾದಾತಾರ್ ತಂಡ ಬಂದಿತ್ತು. ಬೇರೆ ಬೇರೆ ತಂಡಗಳು ಬರ್ತಾ ಇತ್ತು. ನನಗೆ ತುಂಬ ಉತ್ಸಾಹ ಇತ್ತು. ಏನೋ ಇದರ ದೊಡ್ಡ ವಿಸ್ತಾರವಾಗಿ ಒಂದು ಯಕ್ಷಗಾನ ಕೇಂದ್ರ ಹಾಗೂ ಒಂದು ಎಲ್ಲ ರಂಗಭೂಮಿಯ ಚಿಂತನೆಯ ಕೇಂದ್ರ ಆಗಬೇಕು ಅಂತ. ಅದು ನನಗೆ ತಂದೆಯವರ ಕಾಲಘಟ್ಟದಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ತರಲಿಕ್ಕೆ ಆಗದೇ ಇದ್ದರು. ನಂತರ ನಾನು ಆದಷ್ಟು ಈ ವಿಷಯದಲ್ಲಿ ಒಂದು ಸ್ವರೂಪ ತಗೊಂಡೆ ನಾನು ಕೂಡಲೇ. ಅಂದರೆ ಇಲ್ಲ, ಇದೊಂದು ಅವರ ಹೆಸರಲ್ಲಿ ಒಂದು ನಾನು ಬಯಲು ರಂಗಮಂದಿರದ ಬಗ್ಗೆ ಸುಮಾರು ಸಾರಿ ಚರ್ಚೆ ಮಾಡಿದ್ದೆ ನಾನು ಅವರ ಅಪ್ಪಯ್ಯನ ಹತ್ರ. ಅಪ್ಪಯ್ಯ ಒಂದು ಬಯಲು ರಂಗದ ಸ್ವರೂಪ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಹೌದು, ನಾನು ಅವ್ರಿಗೆ ಆಡಿಟೋರಿಯಂ ಆದ ತಕ್ಷಣ ನಮಗೊಂದು ಓಪನ್ ಏರ್ ಥಿಯೇಟರ್ ಬೇಕು ಅಪ್ಪಯ್ಯ, ನಾವು ಏನಾದ್ರು ಮಾಡೋಣ ಅಂತ ಒಂದು ಅಪ್ಲಿಕೇಶನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹಾಕಿದ್ವಿ. ಅದು ಈಗಲೂ ಇದೆ ನನ್ನ ಹತ್ರ. ಆದರೆ ಅವರು ಅಷ್ಟೆಲ್ಲ ಇದನ್ನು ಮಾಡಿದ್ದೇನೆ, ಇದರಲ್ಲಿ ಏನಾದ್ರು ಮಾಡೋಣ ಅಂತ ಇದ್ದರು. ನನಗೇನಿತ್ತು, ಈ ಆಟ ಎಲ್ಲ ಹೊರಗಡೆ ಆಗಬೇಕು, ಕೆಲವು ನಾನು ಹೊರಗಡೆ ನೋಡ್ಕೊಂಡು ಬಂದಿದ್ದರಿಂದ ಅದು ತುಂಬ ಪರಿಣಾಮ ಆಗುತ್ತೆ ಅಂತ. ಹಾಗೆ ಮುಂದುವರಿತಾ ಹೋಯ್ತು. ಅದು ಏನೂ ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ. ಯಾವಾಗ ಅದೆಲ್ಲ ಯೋಚನೆ ಇತ್ತು ಮೊದಲೇ, ಅದನ್ನು ಜಾರಿ ತರುವುದಕ್ಕೆ ನಾನು ತಡ ಮಾಡೋದು ಬೇಡ ಅಂತ ಅನ್ನಿಸ್ತು ನನಗೆ. ಮತ್ತು ನಾಟ್ಯೋತ್ಸವವನ್ನು ಮಾಡಿಬಿಡೋಣ ಅಂತ ಫಸ್ಟ್ 3 ಅದು 75ನೇ ವರ್ಷ ಆಗಿತ್ತು ಮಂಡಳಿಗೆ. ನಾವೆಲ್ಲ ಕೂಡಿ ಚರ್ಚೆ ಮಾಡದಂತೆ ಒಂದು 3 ದಿವಸ ಉತ್ಸವ ಮಾಡಬೇಕು ಅಂತಲೇ ಇತ್ತು. ಅದರಲ್ಲಿ 3 ದಿವಸ ಉತ್ಸವದಲ್ಲಿ ಸುಮಾರು 75 ವರ್ಷ ಆದ್ದರಿಂದ 75 ಕಲಾವಿದರಿಗೆ ಸನ್ಮಾನ ಮಾಡಬೇಕು. ಮತ್ತು ಭಾಳ ದೊಡ್ಡ ಮುಖ್ಯಮಂತ್ರಿಗಳನ್ನೆಲ್ಲ ಕರೆದು ದೊಡ್ಡ ಉತ್ಸವ ಮಾಡಬೇಕು ಅಂತ ಒಂದು ಸ್ವರೂಪ ಇತ್ತು. ಅದರಲ್ಲಿ ಬಹುಶಃ ನಾಟ್ಯೋತ್ಸವದ ಒಂದು ಬೀಜ ಇತ್ತು ಅಂತ ಅನಿಸುತ್ತೆ ನನಗೆ. ಆದರೆ ಹೀಗಾಯ್ತಲ್ಲ. ಆಗ ನಾನು ಅದನ್ನೇ 3 ದಿವಸವನ್ನು ಗಟ್ಟಿ ಮಾಡಿ ಅವರ ಹೆಸರಲ್ಲೇ ಒಂದು ಪ್ರಶಸ್ತಿ, ಎಲ್ಲರೂ ಮಾಡಿಬಿಡ್ತಾರೆ, ಪ್ರಶಸ್ತಿ ಬೇಡ, ಒಂದು ನಾಟ್ಯೋತ್ಸವ ಅವರ ಹೆಸರಲ್ಲಾಗಲಿ, ಹಲವು ಆಯಾಮ ಇರುವಂಥ ಒಂದು ಮಹಾನ್ ಕಲಾವಿದರ ಹೆಸರಲ್ಲಿ ಇಡೀ ದೇಶ ಗಮನಿಸುವಂಥ ಒಂದು ಕೆಲಸ ಆಗಲಿ ಅಂತ ನಾಟ್ಯೋತ್ಸವದ ಸಂಕಲ್ಪ ಆಯಿತು. ನನ್ನ ಪ್ರಕಾರ ಇಟ್ಸ್ ಅ ಗ್ರೇಟ್ ಆ್ಯಂಡ್ ರಿಯಲ್ ಟ್ರಿಬ್ಯೂಟ್ ಟು ದಿ ಶಂಭು. ಹೌದು. ಮತ್ತು ಇನ್ನೊಂದು ಏನಂದರೆ, ಅಲ್ಲಿ ಈ ಜಾಗದಲ್ಲಿ ತಂದು ಕ್ರಿಮಿಷನ್ ಮಾಡಿದ್ದೇವೆ. ನಮಗೇನು ಗೊತ್ತಿಲ್ಲ ಆ ಟೈಮಲ್ಲಿ, ನಮ್ಮ ತುಂಬ ಶಾಕಲ್ಲಿದ್ವಿ. ಯಾರೋ ತಂದು ಅಂದರೆ ಮೆರವಣಿಗೆಯಲ್ಲಿ ಬಂದು ಇಲ್ಲಿ ಕ್ರಿಮಿಷನ್ ಮಾಡಿದ್ವಿ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಇಲ್ಲೆಲ್ಲ ಗೇರ್ ಮರ ಎಲ್ಲ ಇತ್ತು. ಇದೊಂದು ಆಮೇಲೆ ಇದಕ್ಕೆ ಬಯಲುರಂಗ ಮಂದಿರ ಮಾಡೋಣ ಅಂತ ತೀರ್ಮಾನ ಆಯಿತು. ಡಿಸೆಂಬರ್ದಲ್ಲಿ ಮಾಡೋದು ಕಾರ್ಯಕ್ರಮ ಅಂತ. ಫೆಬ್ರವರಿಯಲ್ಲಿ ತೀರೋಗಿದ್ದಾರೆ. ನಂತರ ಡಿಸೆಂಬರ್ ಮಳೆಗಾಲ ಮುಗಿದು ನಾವು ಈ 75 ಸಂಭ್ರಮ ಮಾಡಬೇಕು, ಮತ್ತು ಬಯಲುರಂಗ ಮಂದಿರದಲ್ಲೇ ಆಗಬೇಕು. ಆ ಬಯಲುರಂಗ ಮಂದಿರ ಶಂಭು ಹೆಗಡೆ ಹೆಸರಲ್ಲೇ ಇರಬೇಕು. ಈ ತೆರೆದುಕೊಳ್ಳುವುದಿದೆಯಲ್ಲ, ಓಪನ್ನೆಸ್, ತಂದೆಯವರ ಮೂಲ ಗುಣ. ಆದ್ದರಿಂದ ಬಯಲು ರಂಗಮಂದಿರ ಹಾಗೂ ನಾಟ್ಯೋತ್ಸವ ಇದು ಎರಡರದ್ದು ಸಂಯೋಜನೆ ಅರ್ಥಪೂರ್ಣ ಅಂತ ನನಗನ್ನಿಸ್ತು. ಹಾಗೆ ಅವರ ಸಮಾಧಿ, ಅವರ ಏನು ಕ್ರಿಮಿಷನ್ ಇದೆಯೋ ಅದು ಎಷ್ಟು ವ್ಯವಸ್ಥಿತವಾದ ಜಾಗದಲ್ಲಿದೆ ಅಂದರೆ, ನಮಗೆ ಇಷ್ಟು ಸ್ಪೇಸ್ ಇಲ್ಲಿ ಕೊಡಲಿಕ್ಕೆ, ಮುಂದೆ ಜನ ಕೂತ್ಕೊಂಡ್ರೆ ಏನೂ ತೊಂದರೆ ಆಗದೆ ಇರುವ ಹಾಗೆ ಒಂದು ಸ್ಥಳದಲ್ಲಿದೆ. ಅದು ಇಲ್ಲೆಲ್ಲಾದರೂ ಬಂದಿದ್ದರೆ ಮತ್ತೆ ಬೇರೆ ಥರ ಆಗಬೇಕಾಗಿತ್ತು. ಹೌದು. ಆಮೇಲೆ ಅದನ್ನು ಹೊರತಾಗಿ ನಾವು ಮಾಡಬೇಕಾದ ಸಂದರ್ಭವೂ ಇಲ್ಲ. ಈಗ ಇಲ್ಲಿ ಕಾಣ್ತಿರುವಂಥ ತಂದೆಯವರ ಏನು ಇದೆಯೋ ಅದನ್ನು ಬಿಟ್ಟು ರಂಗಭೂಮಿ ಇಲ್ಲ, ಇಲ್ಲಿ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನೀ ಎಷ್ಟು ಬೇಕಾದ್ರೂ ಜಾಗ ತಗೋ, ನಾನು ಇಲ್ಲಿದ್ದೇನೆ ಅನ್ನೋ ಹಾಗೆ ಉಂಟು ಅದು. ಹೌದು. ಆ ನೆಲೆಯಲ್ಲಿ ನನಗೇನೋ ಇದೆಲ್ಲ ಯಾವುದೋ ಒಂದು ವಿಶೇಷವಾದ ಒಂದು ಶಕ್ತಿ ಇದಕ್ಕೆ ಕೆಲಸ ಮಾಡ್ತಾ ಇದೆ ಅಂತಲೇ ನನಗನ್ನಿಸ್ತಾ ಇತ್ತು. ನಾನು ಮಾಡ್ತಾ ಇದ್ದೇನೆ, ಬಟ್ ಒಂದಕ್ಕೆ ಹೊಂದಾಣಿಕೆ ಆಗ್ತಾ ಬಂತು. ಹಾಗಾಗಿ ಬಹಳ ಆಗ್ಬೋದಾದ್ದು ಈ ನಾಟ್ಯೋತ್ಸವ ಅನ್ನೋ ನೆಲೆಯಲ್ಲಿ ಮಾಡಿದೆ. ಬಹುಶಃ ಅವರು ಇದ್ದಿದ್ರೆ ಇದನ್ನು ಎಷ್ಟು ಸಂತೋಷ ಪಡ್ತಿದ್ರೋ ಹೇಳಲಿಕ್ಕೆ ಸಾಧ್ಯ. ಬಟ್ ಈ ಪಕ್ಕ ಪಾರಿಜಾತ ಹಚ್ಚಿದ್ದು,
ಬಕುಲದ ಇದೆಲ್ಲ ಇರೋದು, ಸಂಪಿಗೆ ಇರೋದು, ಇದೆಲ್ಲ ಕೂಡ ಪ್ಲ್ಯಾನ್ನ ಭಾಗವೇ ಆಗಿತ್ತು ಅದು? ಹೌದು. ನಾನೇನು ತಿಳ್ಕೊಂಡೆ, ಈ ಬಯಲು ಮಂದಿರಲ್ಲಿ ಜನ ಬಂದು ಕೂತಾಗ ಒಂದು ಸುವಾಸನೆ ಇರಬೇಕು ಇಲ್ಲಿ. ಅದಕ್ಕೆ ರಾತ್ರಿ ರಾಣಿ ಅಂತ ಇಲ್ಲೆಲ್ಲ ಇದೆ. ಹಾಕಿದೆ. ಹೌದು, ನೋಡಿ. ಹಾಂ, 2-3 ದಿನ ಅದು ಆ ಫೀಲ್ ಮಾಡಿದ್ರಿಂದನೇ ಹೇಳ್ತಾ ಇರೋದು ನಾನು. ಹೌದು. ರಾತ್ರಿ ಆಗ್ತಿದ್ದಂಗೆ ಒಂದು ಇಡೀ ಆವರಣದಲ್ಲಿ ಒಂದು ಪರಿಮಳ ಇರುತ್ತೆ. ಹೌದು, ಅದು ಯಾರೋ ಕ್ರಿಯೇಟ್ ಮಾಡಿದ್ದಲ್ಲ, ಅದು ಹೌದು. ಮತ್ತೆ ನ್ಯಾಚುರಲ್ ಆಗಿರುತ್ತೆ ಅದು. ಅಲ್ಲ, ನಾವು ಹಾಕಿದ್ದು ಅದನ್ನ ಬೇಕು ಅಂತಲೇ ಹಾಕಿದ್ದು, ಎಲ್ಲ ಕಡೆಯಿಂದ ಒಂದು ಒಳ್ಳೆ ಬರಬೇಕು ಅಂತ. ಆಮೇಲೆ ಈ ಪಾರಿಜಾತ ಅಲ್ಲಿ ಅವರು ರಾಮನ ವೇಷ ಮಾಡಿದ್ರಿಂದ ನನಗೊಬ್ಬರು ಸಲಹೆ ಕೊಟ್ಟರು. ಹಿತ್ಲಳ್ಳಿ ನಾಗೇಂದ್ರ ಭಟ್ ಅಂತ ಅವರು ಇದ್ರ ಮೇಲೆ ಸಸ್ಯಗಳ ಮೇಲೆಲ್ಲ ಹೆಚ್ಚು ಅರಿತವರು, ತಿಳಿದವರು. ರಾಮ ತುಳಸಿ ಹಾಕಬೇಕು ನೀನು ಅಂದರು. ಅಲ್ಲಿ ರಾಮ ಆದ್ದರಿಂದ ರಾಮ ತುಳಸಿಯನ್ನು ಅಲ್ಲಿ ನೆಟ್ಟೆ. ಆಮೇಲೆ ಅದಕ್ಕೊಂದು ಸಣ್ಣ ಚೌಕಟ್ಟು ಮಾಡಿದ್ವಿ. ತುಂಬ ವೈಭವ ಮಾಡೋದು ಬೇಡ, ಆದರೆ ಅದೊಂದು ಅರ್ಥಪೂರ್ಣವಾಗಿರಲಿ ಅಂತ. ಆಮೇಲೆ ನನಗೇನು ಅನಿಸ್ತು, 2 ಪಾರಿಜಾತ ಹಾಕೋಣ ಆಚೆ ಈಚೆ. ಒಂದು ಸದಾ ಅದ್ರ ಮೇಲೆ ಒಂದು ಹೂ ಬೀಳ್ತಾ ಇರ್ತದೆ. ರಂಗಸ್ಥಳದ ಅಕ್ಕಪಕ್ಕದಲ್ಲಿ 2 ಪಾರಿಜಾತ ಇದ್ದರೆ ಅದಕ್ಕೆ ಬೇರೆ ಒಂದು ತೇಜಸ್ಸಿದೆ, ಬೇರೆ ಒಂದು ಆಕರ್ಷಣೆ ಇದೆ. ಹಾಗಾಗಿ ನಾವು ನಿತ್ಯ ಪೂಜೆ ಮಾಡಿದ ಹಾಗೆ ಒಂದು ಹೂ ಬೀಳ್ತಾ ಇರ್ತದೆ ಅಲ್ಲಿ. ಮೊನ್ನೆ ಶ್ರೀಧರ್ ಅದು ನೋಡ್ಕೊಂಡು ಹೇಳ್ದ, ಅಪ್ಪಯ್ಯ ಇದು ರಾಮನೇ ಮಾಡಿದ್ರಿಂದ ರಾಮ ತುಳಸಿ ಹಾಕಿದೆ ನೀನು, ರಾಮ ಭಾಳ ಪ್ರಸಿದ್ಧ ಅವ್ರದ್ದು, ನೀನು ಪಾರಿಜಾತ ಹಾಕಿದ್ಯಲ್ಲ, ಕೃಷ್ಣ ಭಾಳ ಪ್ರಸಿದ್ಧ ಅವರಿಗೆ, ಹಾಗಾಗಿ ಪಾರಿಜಾತ ಹಾಕಿದ್ದಿ ಅಂತದ್ದು. ಈ ಅರ್ಥ ನಿನಗೊಳ್ದಿದ್ದು ನನಗೊಳಿರಲಿಲ್ಲ ಅಂತ. ಹಾಗಾಗಿ ರಾಮಕೃಷ್ಣರಿಗೆ ಪ್ರಿಯವಾದ ಪಾರಿಜಾತ ರಾಮ ತುಳಸಿ ಇದೆ ಅಲ್ಲಿ. ನನಗೆ ಇನ್ನೊಂದು, ಈಗ ನೀವು ನಿಮ್ಮ ಹೊಸ ಆಟಗಳನ್ನು ಹೊಸದಾಗಿ ನೀವೇ ಕನ್ಸ್ಟ್ರಕ್ಟ್ ಮಾಡುವ, ಕಟ್ಟುವ, ರೂಪಿಸುವ, ನಿರ್ದೇಶಿಸುವ, ಎಸ್ಪೆಷಲಿ ನಿರ್ದೇಶಿಸುವ ಈ ಆಟಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಯಕ್ಷಗಾನವನ್ನು ಪ್ರಚರಿಸುವ ಕಾರಂತರ ಮತ್ತು ಶಂಭು ಹೆಗಡೆಯವರ ಆಲೋಚನೆ ಕ್ರಮದ ಮುಂದುವರಿಕೆ ಇದೆ. ಆದರೆ ಇದು ಮೂಲದ ಬೇರಿನ ಜನರ ಜೊತೆಗಿನ ಕನೆಕ್ಟನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ಳುತ್ತಾ? ಅಂದರೆ ಯಾರು ನಿಜವಾದ ಇಲ್ಲಿನ ದೇಸಿ ಆಟ ನೋಡುವ ಒಂದು ನೋಡುಗ ಸಮುದಾಯ ಇದೆಯಲ್ಲ, ಒಂದು ಪ್ರೇಕ್ಷಕರಿದಲ್ಲ, ಅದರಿಂದ ದೂರ ಸರಿತದ ಅದು ಅಂತ ನನಗೆ ಹಾಗೆ ಅನಿಸ್ಲಿಲ್ಲ. ಅದಕ್ಕಿಂತ ಹೆಚ್ಚು ತುಂಬ ಇದನ್ನೇ ನೋಡುವಂಥ ಪ್ರೇಕ್ಷಕರು ತಯಾರಾಗಿದ್ದಾರೆ. ಯಾವ ಒತ್ತಡದಿಂದ ಜನರನ್ನು ಒತ್ತಾಯ ಮಾಡಿ ಮಾಡಿಸುವಂಥ ಒಂದು ಪ್ರಯೋಗ ಅಲ್ಲ ಇದು. ಅದು ಸರಿ. ನಾನು ಅಂದರೆ ನನಗೆ ಬೇರೆ ಭಾಷಿಕರಿಗೆ ಮಾಡುವಾಗ ನಾನು ಯಕ್ಷಗಾನದ ಅಂಶಗಳನ್ನು ಅವರಿಗೆ ಹೆಚ್ಚು ಸ್ಪಷ್ಟಪಡಿಸುವ ಹಾಗೆ ಮಾಡುವಂಥದ್ದು. ಇಲ್ಲಿ ಮಾಡುವಾಗಲೂ ಈಗ ಇಲ್ಲಿನ ಜನರನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡೇ ಪ್ರಯೋಗಗಳು ಆಗ್ತಾ ಇದೆ. ಹಾಗಾಗಿ ವಾಲಿ ಮೋಕ್ಷ ಹೊಸ ಪ್ರಯೋಗ, ಸೀತಾಪಹರಣ ಹೊಸ ಪ್ರಯೋಗಗಳು, ಇದೆಲ್ಲ ಇಲ್ಲಿ ಎಷ್ಟೋ ಪ್ರಯೋಗಗಳಾಯ್ತು. ಈಗ ತುಂಬ ಚೆಂದಾಗಿ ಜನ ಎಂಜಾಯ್ ಮಾಡ್ತಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಈಗ ಎರಡಕ್ಕೂ ಸಮತೋಲನ ಆಗುವ ಹಾಗೆ ರಂಗಭೂಮಿ ಇರಬೇಕು ಅಂತ. ಈ ಮೂಲ ನೆಲಕ್ಕೆ ಏನೂ ಇದಾಗಬಾರ್ದು, ಧಕ್ಕೆ ಆಗಬಾರ್ದು. ಇಲ್ಲಿ ಹುಟ್ಟಿದ್ದಾದ ಕಲೆ ಆದ್ದರಿಂದ ಇದು ನಮಗೆ ಅನ್ರೀಚಬಲ್ ಆಗಬಾರ್ದು, ನಮಗೆ ಸಿಗದೇ ಇದ್ದ ಯಾವುದೋ ಒಂದು ವಸ್ತು ಆಗಬಾರ್ದು. ಈಗ ಇಲ್ಲಿಯೇ ಸಹ ಎಷ್ಟೋ ಜನ ಹೇಳಿದ್ದಾರೆ, ನೀವು ತೆರೆ ಹಿಡಿಯುವುದಕ್ಕೆ ವೇಷ ತಂದಿದ್ದೀರಿ, ಆ ವೇಷಕ್ಕೂ ಒಂದು ಭಾವನೆ ಇದೆ ಅಂತ ನನಗೆ ಅರ್ಥ ಆಗಿದೆ. ಅದಲ್ಲ, ಈ ಸಲ ನಾವು ಗೋಕರ್ಣದಲ್ಲಿ ಒಂದು ಆಟ ಮಾಡಿದಾಗ ಉತ್ತರ ಕರ್ನಾಟಕದ ಕೆಲವು ಜನ ಬಂದಿದ್ರು ಅಲ್ಲಿ ಆಟ ಮಾಡಲಿಕ್ಕೆ. ಗೋಕರ್ಣದ 1.5 ತಾಸು, ಈಗ ಒಂದು 3-4 ವರ್ಷದ ಹಿಂದೆ 1.5 ಗಂಟೆಯಲ್ಲಿ ನಾವೊಂದು ಪ್ರಯೋಗ ಮಾಡಿದಾಗ ಸ್ಥಳೀಯರು ಆಟ ನೋಡಿದ್ದಾರೆ, ಹೊರಗಿನವರು ನೋಡಿದ್ದಾರೆ. ಅವರು ಆಮೇಲೆ ಆ ಉತ್ತರ ಕರ್ನಾಟಕದವರು ಬಂದರು, ನಾವು ಯಕ್ಷಗಾನ ಅಂದರೆ ಸ್ವಲ್ಪ ಟಿ ವಿಲೆಲ್ಲ ನೋಡ್ತೇವೆ, ಗಲಾಟೆ ಗೌಜು, ಅದು ಏನೋ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಸರ್, ಇದು ತುಂಬ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನೀವು ನಮ್ಮ ಊರಿಗೂ ಬಂದು ಯಾವುದೋ ಜಾತ್ರೆ ಕೇಳಿದ್ರು, ನಮ್ಮ ಊರಿಗೂ ಬಂದು ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲಿ ಬೆಂಗಳೂರಲ್ಲೂ ಹಾಗೆ ಆಗಿದೆ. ಯಾವುದೋ ಒಂದು ರಾಮನಗರದ ಕಡೆಯ ಒಂದು ಕಡೆ ಅಲ್ಲಿ ಹಳ್ಳಿ ಜನರೇ ಬಂದು ಅವರೇ ಒಂದು ಆಟ ಮಾಡಿಸಿದ್ರು ಅಲ್ಲಿ. ಆಮೇಲೆ ಹೊಸದಾದಂಥ ಕನ್ನಡಿಗರು ಹಾಗೂ ಸ್ಥಳೀಯ ಕನ್ನಡಿಗರು, ಇದು ನಾನು ಇಲ್ಲಿ ಪ್ರದರ್ಶನ ಮಾಡುವಾಗ ಇಲ್ಲಿಯವರೇ ಇದ್ದಿರ್ತಾರೆ. ಅಂದರೆ ನಾನು ಏನು ಕೇಳ್ತಿದ್ದೀನಿ ಅಂದರೆ, ಇಲ್ಲಿನ ಒಂದು ರೂಢಿಗತ ಪರಂಪರಾನುಗತ ಯಕ್ಷಗಾನ ನೋಡ್ತಾ ಬಂದಿರೋರಿಗೆ ಇದು ಪರಂಪರೆಯ ಮುಂದುವರಿಕೆ ಮತ್ತು ಹೊಸ ಪ್ರಯೋಗ ಅಂತ ಅನ್ನಿಸ್ತಾ ಇದೆಯಾ ಅಂತ ನಾನು ಕೇಳ್ಬೇಕಾಗಿದೆ. ಹೌದು, ನನಗನ್ನಿಸ್ತಾ ಇರುವಂತೆ ನಾನು ಯಾವುದೇ ಅವರಿಗೆ ಧಕ್ಕೆ ಆಗುವಂಥ ಪರಂಪರೆಯಿಂದ ಬಹಳ ಭಿನ್ನವಾದ ಕೆಲಸಗಳನ್ನು ನಾನು ಮಾಡ್ತಾ ಇಲ್ಲ. ಪರಂಪರೆಯ ಒಳಗೆ ಇರುವ ಶಕ್ತಿಯನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದರ ಸಾಧ್ಯತೆ ತುಂಬ ಇದೆ ಅನ್ನುವ. ಈಗ
ಯಾವುದೋ ಒಂದು ಪಾತ್ರ, ಈಗ ಉದಾಹರಣೆಗೆ ಮಾರೀಚ, ನಮ್ಮ ಸೀತಾಪಹಾರದಲ್ಲಿ ಒಂದು ಮಾರೀಚ. ಹೌದು. ಮಾರೀಚ ಉಳಿದಿದ್ದೆಲ್ಲ ಯಕ್ಷಗಾನದ ನಡೆಯಲ್ಲೇ ಇದೆ. ಯಾವಾಗ ರಾಮ ಬಾಣ ಬಿಟ್ನೋ ಅವನು ಮೃಗದಿಂದ ಮತ್ತೆ ಪುನಃ ಮಾರೀಚನೇ ಆಗ್ಬಿಡ್ತಾನೆ. ಹೌದು. ಈ ದೃಶ್ಯ ಜನರಿಗೆ ಬಹಳ ಸಂತೋಷ ಕೊಟ್ಟಿದೆ. ನಿಜ. ಸಣ್ಣದೇ ಇರ್ಬೋದು ಅದು. ಮಾರೀಚ ಮಿಗವಾಗುವುದು, ಮಿಗ ಆಗುವುದಕ್ಕೂ ಯಕ್ಷಗಾನದ ಮೂಮೆಂಟ್ಗಳನ್ನ, ಅಂದರೆ ತಾನು, ಅಂದರೆ ಈಗ ಯಾವುದೋ ಒಂದು ಮತ್ತೊಂದು ಪರಕಾಯ ಆಗುವಾಗ ಏನು ಮೂಮೆಂಟ್ಗಳಿಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಇದು ಮಾಡಿದೆ. ಅವನಷ್ಟಕ್ಕೆ ಅವನು ಹೇಳ್ಕೊಳ್ಳೋದು, ನಾನು ಬಂಗಾರದ ಮಿಗವಾಗ್ತೇನೆ, ಬಂಗಾರದ ಮಿಗ ಆಗ್ತೇನೆ 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 ಸಂಕಲ್ಪ ಮಾಡ್ತಾ 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 ಹೋಗ್ತಾನೆ ಅವನು, ಬಂಗಾರದ ಮಿಗ ಬರುತ್ತೆ. ಆಮೇಲೆ ಯಾವಾಗ ರಾಮನ ಬಾಣ ಆಯ್ತೋ ನಿಜವಾದ ರಕ್ಕಸ, ಆ ಮಾರೀಚನ ನಿಜವಾದ ಸ್ವರೂಪ ಮತ್ ಪುನಃ ಬರ್ತದೆ. ಇದು ಒಂದು ಸರಳವಾದ ಒಂದು ಇದಾದರೂ ಜನಕ್ಕೆ ಯಾವ ಸಮಸ್ಯೆ ಇಲ್ಲದೆ ಅರ್ಥ ಆಗುವಂಥದ್ದು. ಓಹೋ, ಇದೊಂದು ಇಷ್ಟು ಚೆನ್ನಾಗಿ ಕಾಣ್ತದಲ್ಲ ಅಂತ ಅನಿಸ್ತಾರೆ. ಈ ತಂತ್ರಗಳನ್ನೇ ಎಲ್ಲ ಇದರಲ್ಲೂ ಮಾಡುವಂಥದ್ದು. ಈಗ ಏನು ನೆಕ್ಸ್ಟ್ ಪ್ಲ್ಯಾನ್ಸ್ ಏನು? ನೆಕ್ಸ್ಟು ಒಂದು ಈ ಇಡೀ ಯಕ್ಷಾಂಗಣದ ಎಲ್ಲ ಯೋಚನೆಗಳೇನಿದೆಯೋ, ತಂದೆಯವರ ಯೋಚನೆ, ನನ್ನ ಯೋಚನೆ, ಅಥವಾ ಒಂದು ಭಾರತೀಯ ಕಲಾ ಪರಂಪರೆಯ ಒಂದು ಸ್ರೋತ ಇದೆಯೋ ಅದಕ್ಕೆ ಹೆಚ್ಚು ಒತ್ತು ಕೊಡೋಣ. ಮತ್ತು ಯಕ್ಷಗಾನವನ್ನು ಇನ್ನೂ ಉಜ್ವಲಗೊಳಿಸುವುದು ಹೇಗೆ ಅನ್ನೋದೇ ನಂದು. ಪ್ರದರ್ಶನಗಳನ್ನು ಇನ್ನೂ ಉಜ್ವಲಗೊಳಿಸೋದು ಹೇಗೆ, ಕಲಾವಿದರನ್ನು ಇನ್ನೂ ಸಂವೇದನಾಶೀಲರಾಗಿ ಮಾಡುವುದು ಹೇಗೆ, ಈ ಪ್ರದರ್ಶನಗಳು ಹೆಚ್ಚು ಹೆಚ್ಚು ಜನರಿಗೆ ಅರ್ಥ ಆಗುವ ಹಾಗೆ, ನೆಲದ ಜನರಿಗೆ, ಹೊರಗಿನ ಜನರಿಗೆ ಅದರ ವಿಸ್ತೃತೆಯನ್ನು ಮಾಡಿ ಅದರ ಶಕ್ತಿಯನ್ನು ವೃದ್ಧಿಸುವುದು, ಇದೇ ನನಗೆ ಇರುವಂಥ ಒಂದು ಮುಖ್ಯ ಉದ್ದೇಶ. ಯಕ್ಷಗಾನ ನೋಡಿದಾಗ ಇದೊಂದು ಅದ್ಭುತವಾದ ಕಲೆ ಅಂತ ನಾವು ಭಾಷಣದಲ್ಲಿ ಹೇಳಿದರೆ ಏನೂ ಪ್ರಯೋಜನ ಇಲ್ಲ, ಪ್ರಯೋಗದಲ್ಲಿ ಕಾಣಬೇಕು. ಈ ಎಷ್ಟೋ ಸಂಗತಿಗಳನ್ನು ನಾವು ಮಾತುಗಳಲ್ಲಿ ಕೇಳ್ತೇವೆ, ಅದು ಹಾಗೆ ಹೀಗೆ ಅಂತ. ಅದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಟ್ಟಾರೆ ನೀವು ಏನೇ ಹೇಳಿ ಅದು ಪ್ರಯೋಗದಲ್ಲಿಯೇ ಸಿದ್ಧ ಆಗಬೇಕು. ಅದು ಈಗ ಪರಂಪರೆಯನ್ನು ಕಾಯ್ತೇವೆ ಅಂತ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡ್ಬೋದು, ಪರಂಪರೆಯನ್ನು ಕಾಯ್ಲಿಕ್ಕೆ ಆಗ್ತದೋ ಅದು ಪ್ರತಿ ಕ್ಷಣಕ್ಕೂ ಒಂದು ಚಾಲೆಂಜ್ ಇರ್ತದೆ. ಅದು ಹಾಗಾಗಿ ಅದನ್ನು ಅರ್ಥವಿಸ್ಕೊಂಡು ಮಾಡ್ತಾ ಮಾಡ್ತಾ ಹೋಗೋದು. ಸೊ ಇಷ್ಟು ಹೊತ್ತು ಶಿವಾನಂದ ಹೆಗ್ಡೆಯವರು ತಮ್ಮ ಕಲಾಯಾನದ ಬಗ್ಗೆ, ಕೆರೆಮನೆ ಮೇಳದ ಪರಂಪರೆ ಮತ್ತು ಅದು ಚಲಿಸುತ್ತಿರುವ ದಾರಿಯ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಸಮಯ ನೀಡಿ ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ನಾನು ತುಂಬ ಆಭಾರಿ. ಬುಕ್ ಬ್ರಹ್ಮದಲ್ಲಿ ನನಗೊಂದು ಸಿಕ್ಕಿದ ಈ ಅವಕಾಶದಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನು ನೀವು ಹೊರಗೆಡಗಿದ್ದೀರಿ. ಬುಕ್ ಬ್ರಹ್ಮ ತುಂಬ ಅತ್ಯುತ್ತಮವಾದ ಒಂದು ವೇದಿಕೆಯಾಗಿದೆ. ಎಲ್ಲ ವೈಚಾರಿಕ, ಭಾವನಾತ್ಮಕ ಎಲ್ಲ ಸಂಗತಿಗಳನ್ನು ನೀವು ತರ್ತಾ ಇದ್ದೀರಿ. ಈ ಒಂದು ವಿಷಯದಲ್ಲಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ನಾನು ಅತ್ಯಂತ ಆಭಾರಿ.